ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಪಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಂ ವಂದೇ ಜಗದ್ಗುರುಂ. ವಿಘ್ನ ನಿವಾರಕನಾದ ಗಣಪತಿಯನ್ನು ಶ್ರದ್ಧೆಯಿಂದ ನಮಸ್ಕರಿಸಿ ಅಷ್ಟಮಿಯ ಈ ಪುಣ್ಯ ಸಂದರ್ಭದಲ್ಲಿ ಇವತ್ತು ಈ ನೆಲಕ್ಕೆ ಅವತರಿಸಿದ್ದ ಆ ಶ್ರೀಕೃಷ್ಣ ಭಗವಂತನನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ, ಈ ಶಿವಮೊಗ್ಗದ ನೆಲದಲ್ಲಿ ಅತ್ಯಂತ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ತಂದೆಯವರಿಂದ ಮಾಡಿಸಿ ನನ್ನಂಥ ಬಾಲಶಿಶುವನ್ನೂ ಕೂಡ ಮತ್ತೆ ಅಂಥ ಉದ್ಯೋಗಗಳಿಗೆ ತೊಡಗಿಸಿ ವಿನಯಪೂರ್ವಕವಾಗಿ ಇಂಥ ಕಾರ್ಯಕ್ರಮಗಳಿಗೆ ತಾನಾಗಿ ಬರುವ ಸೌಜನ್ಯವಾದ ಕೆಲಸಗಳನ್ನೇ ಬದುಕು ಮಾಡಿಕೊಂಡ ಶ್ರೀ ಈಶ್ವರಪ್ಪ ಅವರನ್ನು ಕೂಡ ವಂದಿಸಿ, ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಭೂಮಿಕೆಯನ್ನು ಮೊದಲು ತಾನು ಬರುವುದಕ್ಕೆ ಏನೇನು ಬೇಕು ವ್ಯವಸ್ಥೆ ಮಾಡಿ ಅವನು ಆ ಬಳಿಕ ತಾನು ಅವತರಿಸುವ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ನಾವು ಜರಾಸಂಧ, ನರಕಾಸುರ, ಕಾಲಯವನ, ಇತ್ತ ಕಂಸ, ಅತ್ತ ಹಸ್ತಿನಾವತಿ ಅಥವಾ ಇಂದ್ರಪ್ರಸ್ಥದಲ್ಲಿದ್ದಂತಹ ಧೃತರಾಷ್ಟ್ರನನ್ನು ಹೆಚ್ಚು ಕೇರ್ ಮಾಡಲಿಲ್ಲ ಅಂತ ನಿಮಗೆ ನಾನು ಹೇಳಿದೆ. ಒಟ್ಟೊಟ್ಟಿಗೆ ಒಂದು ಭೀಷ್ಮರ ಮೇಲೆ ಒಂದು ಸಿಟ್ಟು ಕೂಡ ಇತ್ತು ಅಂತ. ಅವನು ಹೋಗಿ ಅದು ಸಂತಾನ ನಾಶ ಆಗಿಬಿಡ್ತಿತ್ತು, ಹೋಗಿ ಹೆಣ್ಮಕ್ಳನ್ನು ಕರ್ಕೊಂಬಂದ ಅಂತ ಒಂದು ಕೋಪ ಎಲ್ಲ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಜರಾಸಂಧನಿಗೆ. ಆ ಮುದುಕನನ್ನು ಒಂದು ದಿವಸ ಇಲ್ಲ ಆಗಿಸ್ಬೇಕು ಅಂತಲೂ ಅವರ ಒಳಗೊಂದು ಯೋಚನೆ ಇತ್ತು ಅಂತ. ಇಂಥ ಎಲ್ಲ ಭೂಮಿಕೆಯಲ್ಲಿ ಈ ಒಳಗೊಳಗೆ ಗೋಪಬಾಲಕರ ಹಾಗೆ ಕಾಣಿಸುವ, ಅವರೇನು ಯದುವಂಶೀಯರು, ಸಾಮಾನ್ಯರು, ಗೋವುಗಳನ್ನು ಕಾಯುವ ಪಶುಪಾಲಕರು ಅನ್ನಿಸುವ ಜನಾಂಗ ಕೂಡ ತಮ್ಮ ಒಳಗೆ ಒಂದು ಸಣ್ಣ ಗುಂಪುಗಾರಿಕೆಯೋ ಅಥವಾ ಈ ಕಂಸನಿಗೆ ವಿರೋಧವೋ, ಈ ಕಂಸ ಮಾಡೋದು ಸರಿಯಿಲ್ಲ ಅನ್ನೋದನ್ನು ಹೇಳುವ ಒಂದು ಧಾಟಿಯೋ ಆ ಥರ ಒಂದು ಪ್ರತ್ಯೇಕವೂ ಇದ್ದರು ಅನ್ನೋದನ್ನು ನಾನು ನಿನ್ನೆ ದಿನ ನಿಮಗೆ ಹೇಳ್ತಾ ಇದ್ದೆ. ಹೀಗೆ ಇದು ನಮಗೆ ಕಾಣಿಸುವ ಆ ಕಾಲದ ಒಂದು ಸನ್ನಿವೇಶ. ಒಂದು ದೃಷ್ಟಿಯಿಂದ ನಾವು ಈಗ ಕೂಡ ಅಂಥದೇ ಸನ್ನಿವೇಶದಲ್ಲೇ ಇದ್ದೇವೆ. ಆ ಕಡೆ ನೇಪಾಳದಲ್ಲಿ ಏನೋ ಆಗಿ ಇರುವವರನ್ನು ಕಳಚಿ ಮತ್ಯಾರೋ ಕೂಡಿಸ್ತಾ ಇದ್ದಾರೆ. ಇತ್ತ ಅಮೇರಿಕ ಏನೇನೋ ವ್ಯವಹಾರದ ದೃಷ್ಟಿಯಿಂದ ಬದಲಾಗಿದೆ ಏನೋ ಅನ್ನಿಸುವ ಹಾಗೆ ನಮ್ಮ ಜೊತೆಗಿದೆ. ಭಾರತದ ಪ್ರಧಾನಿಗಳು ಹೋಗಿ ರಷ್ಯಾ ಮತ್ತು ಚೀನಾದ ಜೊತೆಗೆ ಏನೋ ಮುಕ್ತವಾಗಿ ಮಾತಾಡ್ತಾರೆ. ಆಮೇಲೆ ಮತ್ಯಾವುದೋ ದೇಶದಲ್ಲಿ ಫ್ರಾನ್ಸಿನಲ್ಲಿ ಗದ್ದಲ ಏಳ್ತಾ ಇದೆ, ಅಲ್ಲಿಯ ಪ್ರಧಾನಿ ಬದಲಾಗ್ತಾರೆ. ನಾವು ಕೂಡ ಒಂದು ಹಂತದಲ್ಲಿ ಇವತ್ತು ಕೃಷ್ಣ ಅವತರಿಸುವುದಕ್ಕೆ ಪೂರ್ವಭಾವಿಯಾಗಿ ನೋಡಿದರೆ ಲೋಕ ಅಷ್ಟು ಕ್ಷೇಮವಾಗಿ ಇದ್ದ ಹಾಗೆ ಕಾಣೋದಿಲ್ಲ. ಮತ್ತು ಒಂದು ಥರದ ಯುದ್ಧ ಭೀತಿ ಜಾಗತಿಕವಾಗಿ ಎಲ್ಲ ಕಡೆ ಇದ್ದ ಹಾಗೆ ಒಂದು ಅನುಭವ. ಅದು ಸೋಷಿಯಲ್ ಮೀಡಿಯಾದ ಪರಿಣಾಮದಿಂದ ಆಗಿದೋ, ಸೋಷಿಯಲ್ ಮೀಡಿಯಾದವರು ಅದನ್ನು ಹೈಪ್ ಮಾಡ್ತಿದ್ದಾರೋ, ವಾಸ್ತವ ಜಾಗತಿಕವಾಗಿ ಅಂಥದ್ದೊಂದು
ಯುದ್ಧದ ಕಡೆಗೆ ಇದೆಯೋ ಅಂತ ಗೊತ್ತಿಲ್ಲ. ಹಾಗಾದರೆ ಅಧರ್ಮ ಹೆಚ್ಚಿದಾಗೆಲ್ಲ ಭಗವಂತ ಬರ್ತಾನೆ ಅನ್ನುವ ಮಾತಿಗೆ ನಾವೇನಾದರೂ ಸಮೀಪ ಇದ್ದು ನಮ್ಮ ಕಣ್ಣಿನಿಂದಲೇ ಭಗವಂತನನ್ನು ನೋಡುವವರಿದ್ದೇವಾ? ನಮ್ಮ ಕಾಲಘಟ್ಟದಲ್ಲೇ ಭಗವಂತ ಮತ್ತೆ ಭೂಮಿಗೆ ಅವತರಿಸಿ ಬಂದು ಈ ಥರದ ಅಧರ್ಮವನ್ನು ಇಲ್ಲವಾಗಿಸಿ ಧರ್ಮ ಸಂಸ್ಥಾಪನೆ ಮಾಡುವವನಿದ್ದಾನ? ನಾವು ಆಶಾವಾದಿಗಳಾಗಿ ಕಾಯುವುದಷ್ಟೇ ನಮ್ಮ ಕೆಲಸ. ನಮಗೆ ಗೊತ್ತಿಲ್ಲ. ಯಾಕೆಂದರೆ ನೀವು ನೋಡಿದ್ರಿ, ಕೃಷ್ಣ ಬರ್ತಾನೆ ಅನ್ನುವುದನ್ನು ಕೇವಲ 10 ವರ್ಷಗಳ ಮೊದಲು ಮಾತ್ರ ಘೋಷಿಸಲಾಗಿತ್ತು. ಅಲ್ಲಿವರೆಗೆ ಕೃಷ್ಣನ ಅವತಾರದ ಸೂಚನೆ ಇಲ್ಲ. ನಿಮಗೆ ನಾನು ಹೇಳಿದೆ, ಈ ಕಂಸ ಬಹಳ ತನ್ನ ಅನೇಕ ದುಶ್ಚಟಗಳ ಜೊತೆಗೆ ತಾನು ಮಥುರೆಯಲ್ಲಿದ್ದುಕೊಂಡು ತನ್ನ ದರ್ಪವನ್ನು ಬೇರೆ ಗೋಪಾಲಕರ ಮೇಲೆ ಅಥವಾ ಯದುವಂಶೀಯರ ಮೇಲೆ ಆರ್ಭಟಿಸಿ ನಡೆಸ್ತಾ ಇದ್ದ ಕಾಲಘಟ್ಟ. ಈ ಕಂಸ ಇದ್ದಾನಲ್ಲ, ಇವನಿಗೊಂದು ಹಿನ್ನೆಲೆ ಇದೆ. ನಾನು ಜರಾಸಂಧ ಹೇಗೆ ಒಂದು ಅಭಿಚಾರಿಕೆಗೆ ಹುಟ್ಟಿದ ಅಭಿಚಾರಿಕಾ ಮಂತ್ರದಿಂದ ಮತ್ತು ಹೇಗೆ ಅವನು ಒಬ್ಬ ರಾಕ್ಷಸಿಯಿಂದ ಸಂಯೋಗವಾಗಿ ಮತ್ತೆ ಜೀವಂತವಾದ ಅನ್ನುವುದನ್ನು ಹೇಳಿದ್ದೆ ನಿಮಗೆ. ಕಾಲಯವನ ಹೇಗೆ ಒಂದು ಗರ್ಗ ಸಂತಾನ, ಅಲ್ಲೊಂದು ಹಠ, ಅಲ್ಲೊಂದು ಯದುವಂಶರ ನಿರ್ನಾಮ ಮಾಡಲಿಕ್ಕೆ ನನಗೊಬ್ಬ ಮಗ ಹುಟ್ಟಲಿ ಅನ್ನುವಂತಹ ಸಿಟ್ಟು ಇತ್ತು ಗರ್ಗರಿಗೆ ಅನ್ನುವುದನ್ನು ಹೇಳಿದೆ. ಹೀಗಾಗಿ ಅವರಿಬ್ಬರಿಗೆ ಆ ಯದುವಂಶೀಯರ ಮೇಲೆ ಬಹಳ ಕೋಪ ಬಿದ್ದದ್ದು ಎಲ್ಲ ನಿಮಗೆ ಗೊತ್ತು. ಇವನದ್ದೊಂದು ಗೊತ್ತಿಲ್ಲದೆ ಆದ ಇವನ ಚರಿತ್ರೆ ಏನು ಅಂತಂದರೆ, ಕಂಸ ವಾಸ್ತವಿಕ ಉಗ್ರಸೇನನ ಮಗನಲ್ಲ ಅನ್ನೋದು ಗೊತ್ತಾಗತ್ತೆ. ಅವನು ಒಂದು ದಿನ ಉಗ್ರಸೇನ ತನಗೆ ಮದುವೆಯಾದ ಹೊಸದರಲ್ಲಿ ಯಮುನಾ ತೀರದ ದಡದಲ್ಲಿ ಹೀಗೆ ಅದೊಂದು ಥರದ ಹನಿಮೂನ್ ಮಾಡುವುದಕ್ಕೆ ಹೋಗಿದ್ದಾನೆ ಅಂದುಕೊಳ್ಳಿ. ಹೋದಾಗ ಯಮುನಾ ದಡದಲ್ಲಿ ತುಂಬ ಸುಂದರವಾಗಿ ಅವರು ಆ ತೀರದಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅಂಥ ಹೊತ್ತಿನಲ್ಲಿ ಸ್ವಲ್ಪ ಬಹಿರ್ದೇಶಕ್ಕೆ ಹೋಗಿ ಬರಬೇಕು ಅಂತ ಉಗ್ರಸೇನ ಹೊರಗೆ ಹೋಗ್ತಾನೆ. ಬಹಿರ್ದೇಶಕ್ಕೆ ಹೋದವನು ಸ್ವಲ್ಪ ದಾರಿ ತಪ್ತಾನೆ, ಬರುವುದು ತಡವಾಗ್ತದೆ. ಸುಂದರವಾದ ಸ್ತ್ರೀ, ಈಗೇನು ಹೊಸ ಮದುವಣಗಿತ್ತಿ ತನ್ನ ಹನಿಮೂನಿನ ಆ ಒಂದು ಮಧುಚಂದ್ರದ ಲೋಕದಲ್ಲಿರುವಂತಹ ವಿಲಾಸ ರೂಪ ಯೌವನಗಳನ್ನೆಲ್ಲ ಚೆಲ್ಲಿ ಮಲಗಿದ್ದಾಳೆ. ಮೇಲಿನಿಂದ ಗಂಧರ್ವ ಒಬ್ಬ ದ್ರುಮಿಳ ಅಂತ, ಅವನು ಸೌಭದೇಶದ ಅಧಿಪತಿ. ಅವನು ನೋಡ್ತಾನೆ. ಈ ಸೌಭದೇಶದ ಅಧಿಪತಿ ಗಂಧರ್ವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಗಂಧರ್ವರು ಆಲ್ಮೋಸ್ಟ್ ದೇವತೆಗಳ ಹಾಗೆ ಅವರಿಗೆ ಕೆಲವು ವಿಶೇಷ ಶಕ್ತಿಗಳಿರ್ತವೆ. ಅವನಿಗೆ ಗೊತ್ತಾಗತ್ತೆ, ಇವಳು ಉಗ್ರಸೇನನಿಗೆ ಸಂಬಂಧಪಟ್ಟ ಹೆಣ್ಮಗಳು, ಉಗ್ರಸೇನ ಇಲ್ಲ ಅಂತ. ಅವನು ಉಗ್ರಸೇನನ ವೇಷ ಧರಿಸಿ ಬಂದು ಇವಳನ್ನು ಕೂಡ್ತಾನೆ. ಕೂಡಿದ ಬಳಿಕ ತಾನು ಹೋಗುವ ಮೊದಲು ರಿವೀಲ್ ಮಾಡ್ತಾನೆ, ನಾನು ಉಗ್ರಸೇನನಲ್ಲ, ನಾನು ಹೀಗೆ ಸೌಭದೇಶದ ದೊರೆ ಗಂಧರ್ವ ಅಂತ, ದ್ರುಮಿಳ ಅಂತ. ಇದನ್ನು ತಿಳಿದಾಗ ಅವಳಿಗೆ ಕೋಪ ಬರುತ್ತೆ. ಅವಳು ಕೋಪದಿಂದ ಶಪಿಸ್ತಾಳೆ. ಏನು ಶಾಪ? ನಿನ್ನನ್ನು ಮತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿರುವ ಈ ಮಗುವನ್ನು ಕೊಲ್ಲುವಂತಹ ಒಬ್ಬ ಮಹಾನುಭಾವ ನಮ್ಮ ಕುಲದಲ್ಲಿ ಹುಟ್ಟಲಿ ಅಂತ. ತನ್ನ ಪುತ್ರನ ನಾಶವನ್ನು, ಅಂದರೆ ಈ ಹೊಟ್ಟೆಯಲ್ಲಿ ಹುಟ್ಟಲಿರುವ ಈ ಮಗನ ನಾಶವನ್ನು ಮತ್ತು ಈ ಸೌಭದೊರೆಯನ್ನು ನಾಶ ಮಾಡುವಂತಹ ಒಬ್ಬ ಮಗ ಹುಟ್ಟಲಿ, ನಮ್ಮ ವಂಶದಲ್ಲಿ ಹುಟ್ಟಲಿ ಅಂತ, ಯದುವಂಶದಲ್ಲಿ. ಇವನೇನು ಶಾಪ ಕೊಡ್ತಾನೆ? ನನ್ನಿಂದಾಗಿ ಹುಟ್ಟಿರುವ ಈ ಕೂಸು ಇದೆಯಲ್ಲ ನಿನ್ನ ಹೊಟ್ಟೆಯಲ್ಲಿ, ಈ ಪುತ್ರನಿಂದ ನಿನ್ನ ವಂಶ ನಾಶವಾಗಲಿ ಅಂತ. ಸೊ ಕಂಸ ವಂಶ ನಾಶಕ್ಕೆ ಕಂಸನಿಗೆ ಈ ಸೌಭದೊರೆ ದ್ರುಮಿಳನ ಶಾಪ, ಅತ್ತ ಸೌಭದೊರೆಗೆ ಮತ್ತು ಕಂಸನಿಗೆ ತಾಯಿಯ ಶಾಪ, ಎರಡೂ ಶಾಪಗಳನ್ನು ಹೊತ್ತುಕೊಂಡೇ ಹುಟ್ಟಿದವ. ಹಾಗಾಗಿ ಇಂಥ ಕಂಸ ಅವನಿಗಿದನ್ನು ಗೊತ್ತಾದಾಗ ಅದು ಒಂದು ಕಾರಣ ಅಂತ ಭಾವಿಸ್ತಾರೆ. ಉಗ್ರಸೇನನನ್ನು ತೆಗೆದು ಒಳಗಿಟ್ಟ ಅಲ್ಲ,
ಅವನಿಗೊಂದು ಥರದ ಒಳಗೆ ತನ್ನ ಹುಟ್ಟಿನ ಬಗ್ಗೆ ತಾನು ಅದು ಮತ್ತು ಇವಳು ಏನು ಎಂದು ಹೇಳಲಿಲ್ಲ ಉಗ್ರಸೇನನಿಗೆ ತಾಯಿ. ಆದರೆ ಇವನಿಗೊಂದು ಸಿಟ್ಟಿತ್ತು ಕಾಣ್ತದೆ, ಅದಕ್ಕೆ ಉಗ್ರಸೇನನನ್ನು ಬಂಧನದಲ್ಲಿಟ್ಟ ಅನ್ನುವ ಒಂದು ವ್ಯಾಖ್ಯಾನವೂ ಇದೆ. ಅದೆಲ್ಲವೂ ಅಲ್ಲದೆ ಅವನು ಪವರ್ ಗ್ರೇಡ್ ಇತ್ತು ಅವನಲ್ಲಿ. ತಾನು ಹೋಗಿ ಸಿಂಹಾಸನದಲ್ಲಿ ತನಗೆ ಪರಂಪರಾಗತವಾಗಿ ತಂದೆ ಬಿಟ್ಟು ಕೊಟ್ಟಾಗ ಕೂತ್ಕೊಳ್ಳುವಷ್ಟು ತಾಳ್ಮೆ ಎಲ್ಲ ಇರಲಿಲ್ಲ. ಅಪ್ಪನನ್ನು ಕೆಡವಿ ಮಗ ಕೂತ್ಕೊಳ್ಳಬೇಕು ಅನ್ನುವ ಆ ಒಂದು ಮನೋಧರ್ಮ ಇದ್ದದ್ದರಿಂದ ಅವನು ಕೂತ. ನಿಮಗೆ ನಾನು ಹೇಳಿದೆ. ಈ ಕಂಸನಿಗೆ, ಈ ಕಂಸ ಎಲ್ಲಿಂದ, ಈಗ ನೀವು ಮೂಲಕ್ಕೆ ಬಂದರೆ ಆಹುಕ ಅಂತ ಒಬ್ಬ ದೊರೆ ಅಥವಾ ಆಹುಕ ಅನ್ನುವ ಒಬ್ಬ ಯದುವಂಶೀಯ. ಅವನಿಗೆ 2 ಮಕ್ಕಳು, ದೇವಕ ಮತ್ತು ಉಗ್ರಸೇನ. ಈ ಉಗ್ರಸೇನನ ಮಗ ಕಂಸ, ಅಥವಾ ನಾವು ಉಗ್ರಸೇನ ಅನ್ನೋದು ಬ್ರ್ಯಾಕೆಟಲ್ಲಿ ಇಟ್ಟು ದ್ರುಮಿಳ, ಆದರೆ ಉಗ್ರಸೇನನ ಹೆಂಡತಿಗೆ ಹುಟ್ಟಿದ್ದರಿಂದ ಉಗ್ರಸೇನನ ಮಗ ಕಂಸ. ಇತ್ತ ದೇವಕನ ಮಗಳು ದೇವಕಿ. ಸೊ ಒಂದು ದೃಷ್ಟಿಯಿಂದ ಇವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಹಾಗಾಗಿ ಅಣ್ಣ ತಂಗಿ ಈ ಒಂದು ಸಹೋದರ ಬಾಂಧವ್ಯ ಅವರಿಬ್ಬರ ನಡುವೆ ಇತ್ತು. ಅತ್ತ ಶೂರಸೇನ ಅನ್ನುವ ಇನ್ನೊಬ್ಬ ಯದುವಂಶೀಯ, ಅವನ ಮಗ ವಸುದೇವ. ನಾನು ಇಡೀ ಪರಂಪರೆಯ ಎಲ್ಲರನ್ನ ಹೇಳುವುದಿಲ್ಲ, ನೀವು ಯದುವಂಶವನ್ನು ಸುದೀರ್ಘವಾಗಿ ಓದುವಷ್ಟು ಅವರ ಒಂದು 50 ಪುಟ ಇದೆ ಅವರ ವಂಶ ಪರಂಪರೆಯೇ. ಸೊ ಅಲ್ಲಿ ಶೂರಸೇನೆಯ ಮಗ ವಸುದೇವ. ಈ ವಸುದೇವನಿಗೆ ಆಲ್ರೆಡಿ ಒಂದು 6-7 ಹೆಣ್ಣು ಮಕ್ಕಳನ್ನು ಅವನು ಮದುವೆ ಆಗಿದ್ದಾನೆ. ದೇವಕಿಯ ಅನೇಕ ಸಹೋದರಿಯರನ್ನು ಮದುವೆ ಆಗಿರ್ತಾನೆ. ಇವಳನ್ನು ಕೂಡ ಮದುವೆ ಆಗುವ ಸಂದರ್ಭ ಬರುತ್ತೆ. ಇದಕ್ಕೆ ಪೂರ್ವಭಾವಿಯಾಗಿ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಈ ಮದುವೆಯ ಘಟನೆ ನಡೆಯುವ ಮೊದಲು ಭೂಮಿ ತನ್ನ ಭಾರ ತಳೆಯಲಿಕ್ಕಾಗದೆ ಭಗವಂತನ ಹತ್ರ ಹೋಗಿ ಕೂಗಿಕೊಂಡಿದ್ಲು, ನನ್ನ ಭಾರ ನನಗೆ ಧಾರಣೆ ಮಾಡೋಕ್ಕಾಗಲ್ಲ, ನನ್ನನ್ನು ರಕ್ಷಿಸುವಂತ. ಅದಕ್ಕೆ ಅಲ್ಲಿ ಭಗವಂತ ಅಂತರ್ಧಾನನಾಗಿ ತನ್ನ ಆ ದಿವ್ಯಶಕ್ತಿಯಿಂದ ವಿಷ್ಣುವಿನ ಜೊತೆಗೆ ಒಂದು ಸಮಾಲೋಚನೆ ಮಾಡಿದಾಗ ಭಗವಂತ ಬರುವ ವಿಷಯ ಗೊತ್ತಾಗಿತ್ತು. ಅದು ಕೂಡ ನಿಮಗೆ ನಾನು ನಿನ್ನೆ ಹೇಳಿದ್ದೆ. ಈ ತಾನು ಬರುವ ಪೂರ್ವದಲ್ಲಿ ತನ್ನ ಬರುವಿಕೆಗಾಗಿ ನೀವೆಲ್ಲ ಹೋಗಿ ಅಂತ ಏನು ಭಗವಂತ ಬ್ರಹ್ಮನಿಂದ ಆದೇಶಿತರಾಗಿ ಬಂದ ದೇವತೆಗಳೇ ಇವರೆಲ್ಲ. ನೀವು ಆಹುಕ ಅನ್ನಿ, ದೇವಕ ಅನ್ನಿ, ಅಥವಾ ನೀವು ಉಗ್ರಸೇನ ಅನ್ನಿ, ಶೂರಸೇನ ಅನ್ನಿ, ಇವರೆಲ್ಲ ಬಂದವರೇ. ಇಂಥ ಒಂದು ಹಿನ್ನೆಲೆಯಲ್ಲಿ ಇವರೆಲ್ಲ ಇದ್ದಾರೆ. ಅತ್ತ ಆ ಕಡೆ ಒಳಗೊಳಗಿನ ಘರ್ಷಣೆಗಳ ಭಾಗ ನಿಮಗೆ ಗೊತ್ತು. ಒಂದೊಂದು ಕಡೆ ಯದುವಂಶೀಯರಲ್ಲೇ ಕೆಲವರು ಹೊರಗೆ ಹೋದ ಕಾಲಯವನಂತಹ ತುರುಕರು, ಅವರು ಕೂಡ ನಮ್ಮ ಮೇಲೆ ದಾಳಿ ಮಾಡಬೇಕು ಅನ್ನುವ ಯದುವಂಶೀಯರ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿದ್ದಾರೆ. ಇದಕ್ಕೆ ಒಂದು ಭೂಮಿಕೆ ಸಿದ್ಧ ಆದಾಗ ಒಂದು ದಿನ ನಾರದರು ಈ ಕಂಸನ ಬಳಿಗೆ ಬರ್ತಾರೆ. ಬಂದು ಹೇಳ್ತಾರೆ, ನಿನಗೆ ಒಂದು ವಿಷಯ ಗೊತ್ತಿರಲಿ, ಈಗ ನಿನಗೆ ಕಾಣಿಸುವ ಅನೇಕ ಯದುವಂಶೀಯರು ಅವರೆಲ್ಲ ವಿಷ್ಣು ಭಕ್ತರು ಅಥವಾ ವಿಷ್ಣುವಿನಿಂದ ಪ್ರೇರಿತರಾಗಿ ಇಲ್ಲಿಗೆ ಬಂದಿರುವ ದೇವತೆಗಳು. ಇನ್ನು 10 ವರ್ಷಗಳಲ್ಲಿ ನಿನ್ನನ್ನು ಕೊಲ್ಲುವುದಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ಬರಲಿಕ್ಕಿದ್ದಾನೆ ಅಂತ. ಇದನ್ನು ಒಂದು ಕಡೆ ನಾವು ನಿಮಗೆ ಗೊತ್ತು, ಭಗವಂತನ ಶ್ರೀಕೃಷ್ಣನನ್ನು ಅಥವಾ ಒಟ್ಟು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದು ಕೃತಿಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಶ್ರೀಮದ್ ಭಾಗವತ ಒಂದು ಕಡೆ ಅವತಾರದ ದೃಷ್ಟಿಯಿಂದ, ಇನ್ನೊಂದು ಕಡೆ ವಿಷ್ಣು ಪುರಾಣ, ಮತ್ತೊಂದು ಕಡೆ ಹರಿವಂಶ, ಅದಲ್ಲದೆ ಮಹಾಭಾರತ. ಇದಿಷ್ಟನ್ನು ಇಟ್ಟುಕೊಂಡು ಸ್ಕಂದ ಪುರಾಣದಲ್ಲಿ, ಹಾಗೆಯೇ ಬ್ರಹ್ಮವೈವರ್ತ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಎಲ್ಲ ಕಡೆ ಮಾಹಿತಿ ಇದೆ. ಅದನ್ನೆಲ್ಲ ತಕ್ಕೊಂಡಾಗ ನಮಗೆ ಒಂದು ಖಚಿತ ಕಲ್ಪನೆ ಬರ್ತದೆ. ಅಂಥ ಅನೇಕ ಕಲ್ಪನೆಗಳನ್ನು ಒಳಗೊಂಡ ಒಂದು ಹಿನ್ನೆಲೆ ಇರುವಂತಹ ಆಧಾರದಲ್ಲಿ ನಾನು ಇದನ್ನು ಹೇಳೋದು. ಎಲ್ಲ ಕಡೆ ಇದರ ಉಲ್ಲೇಖ ಇಲ್ಲ, ನಾರದರು ಬಂದರು ಹೇಳಿದರು ಅಂತ. ಕೆಲವು ಕಡೆ ಇದೆ. ಈ ನಾರದರು ಬಂದು ಹೇಳಿದಾಗ ನಾರದರಿಗೆ ಇವನು ಪ್ರತಿಕ್ರಿಯಿಸ್ತಾನೆ. ಹೇಗೆ ಅಂದರೆ, ಇವನು ಅವರನ್ನು ಕೊಲ್ಲಕ್ಕೆ ಹೊರಟು ಬಿಡ್ತಾನೆ, ನನ್ನನ್ನು ಕೊಲ್ಲೋನು ಬರ್ತಾನೆ ಅಂತ ಹೇಳಕ್ಕೆ ಬಂದಿದ್ಯಾ ಅಂತ. ಒಂದು ಕಡೆಗೆ ನಾರದರು ಅಂತರ್ಧಾನರಾಗ್ತಾರೆ, ಇವನಿನ್ನ ಎಲ್ಲಿ ಕೊಂದು ಬಿಡ್ತಾನಂತ ಅವ್ರು ಮಾಯವಾಗ್ತಾರೆ.
ಹೀಗೆ ಒಂದು ಸೂಚನೆ ಅವನಿಗೆ ಆಗಿತ್ತು. ನೋಡಿ, ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಏನು ಅಂದರೆ, ಈ ಮಾತು ಆ ಕಾಲಕ್ಕೆ, ಹಾಗಾದರೆ ಇನ್ನೊಂದು 10 ವರ್ಷದಲ್ಲಿ ಭಗವಂತ ಬರ್ತಾನಂತೆ, ನಾರದರು ಹೇಳಿದ್ದಾರೆ ಅಂತ ಲೋಕದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಸೊ ಇದೆಲ್ಲ ಯಾಕೆ ಬೇಕು ಅಂದರೆ, ನಾವು ಕೂತ್ಕೊಂಡಲ್ಲಿ ಅದೇನೋ ಒಂದು ಸುಮ್ಮನೆ ಸಡನ್ ಏನೋ ಆದ ಘಟನೆ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದು ಪ್ಲ್ಯಾಂಡ್ ಪ್ರೋಗ್ರಾಮ್ ಅಂತ ಗೊತ್ತಿರಬೇಕು ನಮಗೆ. ಇಲ್ಲಿ ಯಾವುದು ಕೂಡ ಅನ್ಪ್ಲ್ಯಾಂಡ್ ಏನೂ ಆಗಲ್ಲ, ಎಲ್ಲವೂ ಕ್ಯಾಲ್ಕುಲೇಟಿವ್, ವೆರಿ ಪ್ಲ್ಯಾಂಡ್ ಪ್ರೋಗ್ರಾಮ್. ಅದು ಕೂಡ ಭಗವಂತನ ಲೆಕ್ಕಾಚಾರ ಅಂತೂ ಅಷ್ಟು ಎಕ್ಯುರೇಟ್. ನಾವು ತಪ್ಪಬಹುದು, ಅವನು ಒಂದೊಂದು ಹೆಜ್ಜೆಯಲ್ಲಿ ಯಾವ್ಯಾವುದು ನಡಿಬೇಕು ಅನ್ನೋದನ್ನು ಎಷ್ಟು ಕೂಲಂಕಷವಾಗಿ ಯೋಚನೆ ಮಾಡಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಯೋಚನೆ ಮಾಡಿದ್ದಾನೆ. ನಿಮಗೆ ಅದು ಅರ್ಥ ಆಗಬೇಕು, ಅಂಥದ್ದೊಂದು ಹಿನ್ನೆಲೆ ಇದೆ. ಹಾಗಾಗಿ ಕಂಸ ಈಗಾಗಲೇ ನಾರದರಿಂದ ಒಂದು ಮಾತು ಕೇಳಿದ್ದಾನೆ, ಯಾವನವ 10 ವರ್ಷದ ಮೇಲೆ ಬಂದ ನನ್ನನ್ನು ಕೊಲ್ಲುವವ ಅಂತ ಹೇಳುವಾಗ ಆ 10 ವರ್ಷ ಅನ್ನುವ ಒಂದು ಅವಧಿ ಇದೆ. ಸೊ ಅವನಿಗೊಂದು 10 ವರ್ಷದ ಮೇಲೆ ಅಲ್ವಾ ಅಂತ ಒಂದು ಥರದ ಭಯವನ್ನು ಹತ್ತಿಕ್ಕುವುದಕ್ಕೊಂದು ಪ್ರೊಟೆಕ್ಷನ್ ಗುರಾಣಿ ಇದೆ, ತಡ ಉಂಟಲ್ಲ ಅಂತ. ಈ ಥರದ ಕಂಸ ಒಂದು ಸಂದರ್ಭ ಬಂದಾಗ ನಾವು ಗಮನಿಸಬೇಕು, ವಸುದೇವನಿಗೆ ದೇವಕಿಗೆ ಮದುವೆ ಆಯಿತು. ಒಂದು ದೃಷ್ಟಿಯಿಂದ ತನ್ನ ತಂಗಿಗೆ ಮದುವೆ ಆದ ಹಾಗೆ. ಕಂಸ ಏನು ಮಾಡಿದ, ಎಲ್ಲ ಈ ಬಳುವಳಿ ಕೊಡೋದು ಅಂತ ಒಂದು ಕಾಲಕ್ಕೆ ನಿಮಗೆ ಗೊತ್ತು, ಎಷ್ಟೋ ಆನೆಗಳು, ಎಷ್ಟೋ ಕುದುರೆಗಳು, ಎಷ್ಟೋ ಸಂಪತ್ತು, ಇದನ್ನೆಲ್ಲ ಕೊಡುವುದು ಕ್ರಮ. ಆ ಕಾಲಕ್ಕೆ ರಾಜಮನೆತನದವರು ಇವರು. ಹೀಗಾಗಿ ಆ ಎಲ್ಲ ಸಂಪತ್ತುಗಳನ್ನು ಕೊಡಲಿಕ್ಕೆ ರಥಗಳ ಜೊತೆಗೆ ಈ ಕಂಸ ಹೊರಟಿದ್ದಾನೆ ಇವರನ್ನು ಕರ್ಕೊಂಡು. ಇಬ್ಬರು ಮದುವಣಗಿತ್ತಿಯರು ಅಲ್ವಾ, ಇಬ್ಬರು ಮದುವೆಯಾಗಿ ಈಗ ಹೊಸಬ್ರು. ಮತ್ತೆ ಈ ರಥದಲ್ಲಿ ಹೋಗುವಾಗ ಪುನಃ ಅಶರೀರವಾಣಿ ಒಂದು ಕೇಳಿಸ್ತದೆ. ಒಂದು, ನಾರದರು ಈ ಘಟನೆ ಆಗುವ 2 ವರ್ಷದ ಮೊದಲು ಎಚ್ಚರಿಸಿದ್ದಾರೆ ಅಂತ ತಿಳಿಬೇಕು ನಾವು. ಯಾಕೆಂದರೆ ಇನ್ನು 8ನೆಯ ಮಗು ನಿನ್ನನ್ನು ಕೊಲ್ಲಲಿಕ್ಕಿದೆ ಅಂತ ಇಲ್ಲಿ ಹೇಳಿದ್ರಿಂದ 8 ವರ್ಷ ಅಂತ ಒಂದು ಅಂದಾಜು ಮಾಡಿಕೊಂಡ್ರೆ, ಆ ನಾರದರ ಮಾತಿನ 2 ವರ್ಷದ ನಂತರ ಇದು ಮದುವೆ ಆಗಿರಬೇಕು. ಈಗ ಅವನಿಗೇನು ಖಚಿತ ಆಯಿತು, ನಿನ್ನ ನಾಶ ಮಾಡುವ ಅಥವಾ ನಿನ್ನನ್ನು ಕೊಲ್ಲುವ ಒಬ್ಬ ದೇವಪುತ್ರ ಭಗವಂತ ಈ ದೇವಕಿಯ 8ನೆಯ ಮಗುವಾಗಿ ಹುಟ್ಟಲಿದ್ದಾನೆ ಅಂತ ಅಲ್ಲಿ ಘೋಷಿಸಿತು. ನಾರದರ ಮಾತಿಗೆ ಇದು ಸೆಕೆಂಡ್ ಟೈಮ್. ಇನ್ನೊಂದು, ಓಹೋ ಅದು ಹೇಗೆ ಅಂದರೆ, ಇವರಾಗ್ಬೋದ್ರಿ ಅಂದಾಗ ನಾನು ಅವರನ್ನು ಅನುಮೋದಿಸ್ತೇನೆ ಅಂತ 2ನೇವ್ರು ಹೇಳಿದಾಗ ನೋಡಿ ಮೀಟಿಂಗಲ್ಲಿ ಓಕೆ ಆಗೋದು. ಹಾಗೆ ಇದು ಅನುಮೋದನೆ ಬಂತು ಅವನಿಗೆ. ಓಹ್, ಇದು ಆ ನಾರದರ ಮಾತು ಬರೇ ಗಾಳಿ ಮಾತಲ್ಲ, ಮತ್ತೊಂದು ಹೇಳ್ತಿದೆ. ಈ ಬಾರಿ ಕಂಸ ಸಿಟ್ಟಾಗಿದ್ದಾನೆ. ಎಷ್ಟು ಸಿಟ್ಟಾಗಿದ್ದಾನೆ ಅಂದರೆ, ಅವನು ತನ್ನ ದೊರೆತನ ಬೇರೆ ಇದೆ, ಒಳಗಿಂದ ಆಕ್ರೋಶ ಇದೆ, ಅವನಿಗೆ ವಿಷ್ಣು ದ್ವೇಷ ಇದೆ. ಮೊದಲಿಂದ ನಾನು ನಿಮಗೆ ಹೇಳಿದೆ, ಕಾಲನೇಮಿಯ ಅಂಶ ಅವನು, ಆದ್ದರಿಂದ ಅದು ಇದೆ. ಅವನು ಖಡ್ಗ ಹೆರಿದು ಕೊಲ್ಲಕ್ಕೆ ಹೊರಟ. ಆಗ ವಸುದೇವ ಸ್ವಲ್ಪ ಜಾಣ. ನಾನು ನಿಮಗೆ ಹೇಳಿದೆ, ಅವನಿಗೆ ಸ್ವಲ್ಪ ಈ ರಾಜಕೀಯ ಪ್ರಜ್ಞೆ ಇತ್ತು, ಸ್ವಲ್ಪ ತನ್ನನ್ನೆಲ್ಲ ಹೆಚ್ಚು ಗಟ್ಟಿಯಾಗಿ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಿದ್ದ. ಅವನಿಗೆ ಈ ವಿರೋಧಗಳೆಲ್ಲ ಇತ್ತು ಅಂತ ಕಂಸನ ಜೊತೆಗೆ. ಹಾಗಾಗಿ ವಸುದೇವ ಏನು ಮಾಡಿದ, ಕೊಲ್ಲುಬೇಡ, ಇವಳಿಂದ ಹುಟ್ಟುವ 8ನೇ ಮಗು ಅಲ್ವಾ ನಿನ್ನನ್ನು ಕೊಲ್ಲೋದು, ಈಗ ನೀನು ಅವಳನ್ನು ಕೊಲ್ಲೋದ್ರಿಂದ ಏನು ಮಾಡಿದ ಹಾಗಾಗುತ್ತೆ ನೋಡು, ದಯವಿಟ್ಟು ಕೊಲ್ಲಬೇಡ. ಎಲ್ಲ ಬುದ್ಧಿವಾದ ಮಾಡ್ತಾನೆ, ಕರ್ಮಫಲ ಎಲ್ಲ ಹೇಳ್ತಾನೆ, ಹೀಗೆ ಮಾಡಿದರೆ ಹಾಗಾಗುತ್ತೆ, ಅದೆಲ್ಲ ಅವನಿಗೆ ನಾಟಲ್ಲ ಅಂತ ಗೊತ್ತಾಯಿತು. 2ನೇ ಹಂತ ಏನು ಮಾಡಿದ ಅಂದರೆ, ಈಗ ಏನಪ್ಪ ನಿನಗೆ ಅವಳನ್ನು ಕೊಲ್ಲುವುದರಿಂದ ಏನೂ ಲಾಭ ಇಲ್ಲ. ಯಾಕೆ ನೋಡು, ಒಂದು ನಿನ್ನ ತಂಗಿ ಸಾಕ್ಷಾತ್, 2ನೇಯದ್ದು ಈಗ ಮದುವೆಯಾದ ಹೊಸ ಹೆಣ್ಣು ಮಗಳು, 3ನೇಯದ್ದು ಅವಳಿಗೆ ಹುಟ್ಟಲಿರುವ 8ನೆಯ ಮಗು. ಈ ಎಲ್ಲ ಯೋಚನೆ ಮಾಡು. ನೀನೊಬ್ಬ ದುರ್ಬಲ ಅಂತ ಜನ ಆಡ್ಕೋತಾರೆ. ಈ ಧೀರ ರಾಜರು ಅಂತ ಅನ್ನಿಸಿಕೊಳ್ಬೇಕಾದವರಿಗೆಲ್ಲ ಈ ಥರ ಏನಾದರೂ ದುರ್ಬಲ ಅನ್ನಿಸ್ಕೊಳ್ಳೋಕ್ಕೂ ಇಷ್ಟ ಇರೋದಿಲ್ಲ. ಓಹೋ, ನನ್ನನ್ನು ಕಡಿಮೆ ಆಗ್ತದೆ, ಜನ ಕಮ್ಮಿ ನೋಡ್ತಾರೆ ಅನ್ನೋದು ಕೂಡ ಒಂದು ಪಾಯಿಂಟ್. ಕರೆಕ್ಟ್ ಅಂತ. ಆಮೇಲೆ ವಸುದೇವ ಇನ್ನೊಂದು ಮಾತು ಕೊಡ್ತಾನೆ,
ಎಷ್ಟು 8 ಮಕ್ಕಳಲ್ವಾ, 8 ಮಕ್ಕಳನ್ನು ನಾನು ನಿನಗೆ ತಂದು ಒಪ್ಪಿಸ್ತೇನೆ. ನಿನಗೆ ಮಕ್ಕಳಲ್ವಾ, ಏನೋ ತೊಂದರೆ ಮಾಡೋದು, ತಗೋ. ಇದು ಒಂದು ಕಡೆಯಿಂದ ಒಂದು ಹೆಣ್ಣನ್ನು ಕೊಲ್ಲುವ, ಅದು ಮದವಣಗಿತ್ತಿಯನ್ನು ಕೊಲ್ಲುವ, ಅದರಲ್ಲೂ ತಂಗಿಯನ್ನು ಕೊಂದ ಅನ್ನಿಸಿಕೊಳ್ಳುವ ಒಬ್ಬ ರಾಜನಿಗೆ ಅಂಟಬಹುದಾದ ಅಪಚಾರದಿಂದ ದೂರ ಆಗಬಹುದು ಅಂತ ಕಂಸ ಯೋಚನೆ ಮಾಡಿದ. ಎರಡನೇದು ಅವನು ಹೇಳಿದ ಪಾಯಿಂಟ್ ಕರೆಕ್ಟ್ ಇದೆ. ನನಗೆ ಅವನು ಹೇಗೂ ಮಕ್ಕಳನ್ನು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನಲ್ಲ, ಸಾಕು ಅಂತ ಆ ಕ್ಷಣಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾದ. ಹೀಗೆ ಬೀಸೋ ದೊಣ್ಣೆಯಿಂದ ಪಾರಾದ ಕಂಸ ಮುಂದೆ ಅವರನ್ನು ಬಂಧನದಲ್ಲಿ ಇರಿಸಿದ ಅಂತ ಒಂದು ಕಡೆ, ಬಂಧನದಲ್ಲಿ ಇರಿಸಿಲ್ಲ, ತನ್ನ ಅರಮನೆ ಅಂತಃಪುರದಲ್ಲಿ ಪೂರ್ತಿ ಕಾವಲಿಟ್ಟು ಇರಿಸಿದ ಅಂತ ಇನ್ನೊಂದು. ಆದರೆ ಅದು ಕಾರಾಗೃಹವಾಸ ಅನ್ನೋದೇ ಹೆಚ್ಚು ನಮಗೆ. ಈಗ ಮಥುರೆಯ ನಾವು ಭೌತಿಕ ಇತಿಹಾಸ ನೋಡಿದರೂ ಅದು ಮಥುರೆಯಲ್ಲಿ ಅದೊಂದು ಕಾರಾಗೃಹದಂತಹ ಜೈಲಿನಲ್ಲಿಯೇ ಇಟ್ಟಿದ್ದ. ಕೇಳಲಿಕ್ಕೆ ಎಷ್ಟು ಸರಳ ಇದೆ. ಮತ್ತು ಭಾಗವತ 8 ಮಕ್ಕಳ ಕಥೆಯನ್ನು ಎಷ್ಟು 1-2 ಪುಟದಲ್ಲೋ 3 ಪುಟದಲ್ಲೋ 10 ಪುಟದಲ್ಲೋ ಮುಗಿಸಿಬಿಡುತ್ತೆ. ನಾವು ಕೂಡ ಹಾಗೆ ಅಲ್ವಾ? ಅವರಿಬ್ಬರು ಮದುವೆ ಆದರು, ಬಂಧನದಲ್ಲಿಟ್ಟ, ಆ ಅರಮನೆಯ ಆ ಬಂಧನದಲ್ಲಿ ಎಲ್ಲ ಅವರಿಗೆ ಬೇಕಾದಂತಹ ಕಾವಲುಗಾರರಿದ್ದರು. ಅವನಿಗೆ ಎಷ್ಟು ಬೇಕೋ ಅಷ್ಟು ಹೊತ್ತಿಗೆ ಆಹಾರ ಮಾತ್ರ. ಅವರು ಯಾರನ್ನು ನೋಡುವಂತಿರಲಿಲ್ಲ. ಕತ್ತಲ ಕೋಣೆ, ಹೊರಗಿನ ಬೆಳಕಿನ ಅಥವಾ ಯಾವುದೇ ಜನಸಂಪರ್ಕದ ಯಾವ ಅವಕಾಶಗಳಿರಲಿಲ್ಲ. ಅಂಥ ಬಂಧನದಲ್ಲಿ ಮೊದಲ ಮಗು ಹುಟ್ಟಿದಾಗ ತಗೊಂಡೋಗಿ ಕೊಟ್ಟ. ಇದು ಮೊದಲನೆಯ ಮಗು ನಾನು ತಂದಿದ್ದೇನೆ. ಏನು ಅದರ ಹೆಸರು? ಕೀರ್ತಿಮಂತ. ಇವ ಭಯಂಕರ ಸ್ವಲ್ಪ ಸುಧಾರಿದ್ದ ಕಾಣ್ತದೆ. ನನಗಿದು ಬೇಡ, ಇದೀಗ ಅದು ಮೊದಲನೇದಲ್ಲ, ನಾನು 8ನೇದು ಕೊಂದರೆ ಆಯಿತು ಅಂತ ಇವ ಕೂಡಲೇ ವಾಪಸ್ ಕಳುಹಿಸಿದ. ಪರವಾಗಿಲ್ಲ, ಇವನಿಗೂ ಸ್ವಲ್ಪ ಬುದ್ಧಿಮತ್ತೆ ಎಲ್ಲ ಚುರುಕಾಗಿದೆ ಅಂತ ಅನ್ನಿಸುವುದರೊಳಗಾಗಿ ನಾರದರು ಮತ್ತೆ ಬರ್ತಾರೆ. ನಾರದರು ಬಂದು, ನಿನಗೆ ಗೊತ್ತಿರಲಿ, ಮತ್ತು ಎಲ್ಲರೂ ದೇವತೆಗಳೇ, ವಿಷ್ಣುವಿಗೆ ಸಹಕಾರ ಮಾಡಲಿಕ್ಕೆ ಬಂದವರೇ, ವಸುದೇವ ದೇವಕಿ ಕೂಡ ಅಂಥವರೇ, ಬರುವ ಮಕ್ಕಳು ಕೂಡ ಹೇಗೋ ಏನೋ ಗೊತ್ತಿಲ್ಲ. ಮತ್ತು 8ನೇದ್ದು ಅಂತ ನೀನು ಭಾರಿ ಲೆಕ್ಕಕ್ಕೆ ಬೀಳಬೇಡ, ಅವನ ಲೆಕ್ಕ ಗೊತ್ತಿಲ್ಲ, ಅವನ ಆಚೆಯಿಂದ 8 ಅಂತ ಲೆಕ್ಕ ಹಿಡಿದಿದ್ರೆ ನೋಡಿ ಹೇಗೆ ನಾರದರು. ಅವಳು ಒಂದು ಕೊನೆಯ ಮಗು 8ನೇದು ಹಡ್ದಲಪ್ಪ, ಅಲ್ಲಿಂದ ಈಚೆಗೆ ಲೆಕ್ಕ ಮಾಡಿ 1, 2, 3 ಇದು 8ನೇದಲ್ವಾ? ಹಾಗೇನಾರಾದರೆ ನಾರದರು ಬೇಕು ಅಂತ ಎಬ್ಬಿಸಿ ಕೊಡ್ತಾರೆ. ಮೊದಲೇ ತಲೆ ಕೆಟ್ಟ ಮೇಸ್ತ್ರಿ ಏನು ಕಟ್ಟಡ ಕಟ್ಟಿಯಾನು ಪಾಪ, ಅವನಿಗೆ ತಡಿಲಿಲ್ಲ. ಇದ್ದ ಬಿದ್ದ ಸ್ವಲ್ಪ ಬುದ್ಧಿಮತ್ತೆ ಉಪಯೋಗ ಮಾಡಿ ಪಾಪ ಒಳ್ಳೆಯವ ಅನ್ನಿಸಿಕೊಳ್ಳೋದ್ರೊಳಗಾಗಿ ನಾರದರು ಬಂದು ಹೀಗೆ ಮಾಡಿ ತಲೆ ಕೆಡಿಸಿ ಆಚೆ ಈಚೆ ಮಾಡಿದರು. ಯಾಕೆ ಆಚೆ ಈಚೆ ಮಾಡಿದರು? ನಾರದರಿಗೆ ಯಾಕೆ 8 ಮಕ್ಕಳನ್ನು ಕೊಲ್ಲೋ ಉದ್ದೇಶ ಇತ್ತಾ? ಅಥವಾ 8ನೇವ ಬರುವವರೆಗೆಲ್ಲರದ್ದು ಒಂದು ಕೆಲಸ ನಾರದರಿಗೆ ಕಂಸನ ಕೈಯಿಂದ ಕೊಲೆ ನೋಡುವ ಅಪೇಕ್ಷೆ ಇತ್ತ? ಅದಕ್ಕೊಂದು ಹಿನ್ನೆಲೆ. ವಾಸ್ತವಿಕ ಕಾಲನೇಮಿ ಅಂತ ನಿಮಗೆ ಗೊತ್ತು, ನಾನು ಹೇಳಿದೆ. ಅವನನ್ನು ಹಿರಣ್ಯಕಶಿಪುವಿನ ತಮ್ಮ ಅಂತ ಕೆಲವು ಕಡೆ ಅವನು ಮಗನ ಮಗ ಅಂತ ಬರೀತಾರೆ. ಹಾಗಾಗಿ ಕಾಲನೇಮಿಗೆ 6 ಜನ ಮಕ್ಕಳಿರ್ತಾರೆ. ಕಾಲನೇಮಿ ವಿಷ್ಣು ದ್ವೇಷಿ ನಿಮಗೆ ಗೊತ್ತು, ನಾನು ಹೇಳಿದೆ. ತಾರಕಾಸುರನ ಯುದ್ಧ ಸಂದರ್ಭ ಮುಗಿತಾ ಇದೆ ಅನ್ನುವಾಗ ಹೇಗೆ ಕಾಲನೇಮಿ ಆಳಿದ್ದಾನೆ ಅಂತ. ಈ ವ್ಯಕ್ತಿ ಕಾಲನೇಮಿ ಇಷ್ಟು ವಿಷ್ಣು ದ್ವೇಷಿ ಇದ್ದದ್ದರಿಂದ ಇತ್ತ ಅವನ 6 ಜನ ಗಂಡು ಮಕ್ಕಳು ಷಡ್ಗರ್ಭ ಅಂತ ಅವರನ್ನು ಉಲ್ಲೇಖ ಮಾಡುತ್ತೆ ಪುರಾಣಗಳು. ಈ ಷಡ್ಗರ್ಭರು ಈ 6 ಜನ ಗಂಡು ಮಕ್ಕಳು ಭಗವಂತನನ್ನು ತಪಸ್ಸು ಮಾಡ್ತಾರೆ. ಎಷ್ಟು ಜಟಾಧಾರಿಗಳಾಗುವಷ್ಟು ಭಗವಂತನ ಜೊತೆಗೆ ತಪಸ್ಸು. ಏನು ತಪಸ್ಸು ಮಾಡಿದ್ಮೇಲೆ ಬ್ರಹ್ಮ ಒಲಿತಾನೆ. ಏನು ತಪಸ್ಸು ಮಾಡಿ ಕೇಳಿರೋದು? ಅವರು ಮತ್ತೆ ನಮ್ಮನ್ನು ಯಕ್ಷರು ಕೊಲ್ಲಬಾರ್ದು, ಗಂಧರ್ವರು ಕೊಲ್ಲಬಾರ್ದು, ರಾಕ್ಷಸರು ಕೊಲ್ಲಬಾರ್ದು, ಅವ್ರು ಕೊಲ್ಲಬಾರ್ದು, ಇವ್ರು ಕೊಲ್ಲಬಾರ್ದು ಎಲ್ಲ. ಹಾಗೆ ಅವರಿಗೆ ತಥಾಸ್ತು. ಆದರೆ ಇವರು ಯಾರ ಕೈಯಿಂದಲೂ ನೀವು ಸಾಯಲ್ಲ, ಅವಧ್ಯರು ನೀವು, ನಿಮ್ಮ ತಂದೆಯ ಕೈಯಿಂದ ನಿಮಗೆ ಮರಣ ಬರಲಿ ಅಂತ ಆಗ ಒಂದು ಅವನು ಅಂತರ್ಗತನಾದ ಧ್ವನಿಯಿಂದ ಹೇಳಿದ್ದು. ಕಾಲನೇಮಿ ತಂದೆ. ಕಾಲನೇಮಿ ಅದನ್ನು ಹೇಳಿದ ನಂತರ, ಇದು ತಂದೆ ಆ್ಯಕ್ಚುಲಿ ಹೇಳುವ ಮೊದಲು ನಿಮಗೆ ಅವಧ್ಯ ಆಯಿತು, ನೀವು ಯಾರಿಂದಲೂ ವಧೆ ಆಗಲ್ಲ, ತಥಾಸ್ತು. ಹಿರಣ್ಯಕಶಿಪುವಿಗೆ ಗೊತ್ತಾಯಿತು. ತನ್ನ ಸಂಬಂಧಿ ಕಾಲನೇಮಿಯ ಮಕ್ಕಳು ಒಂದು ಪುರಾಣದ ಪ್ರಕಾರ
ಇವನ ಮರಿಮಕ್ಕಳು, ಈ ಕಾಲನೇಮಿಯ ಮಕ್ಕಳು ಅಂದರೆ ಹಿರಣ್ಯಕಶಿಪುವಿನ ಮರಿಮಕ್ಕಳು. ಅವನಿಗೆ ಸಿಟ್ಟು ಬಂತಂತೆ, ನಾನು ಆ ವಿಷ್ಣು ದ್ವೇಷಿ, ನೀವು ವಿಷ್ಣುವನ್ನು ತಪಸ್ಸು ಮಾಡಿ ವರ ತಗೊಂಡ್ರಿ ಅಲ್ಲ, ಆದ್ದರಿಂದ ಎಂಥ ವರ ತಗೊಂಡ್ರಿ, ಯಾವ ದೇವರಿಂದಲೂ ಅದೇ ಇಲ್ಲ ಅಂತ ತಗೊಂಡಿದ್ದೀರಲ್ಲ, ನಿಮ್ಮ ತಂದೆಯಿಂದ ಸಾಯುವ ಹಾಗೆ ಆಗಲಿ, ಮುಂದಿನ ಒಂದು ಜನ್ಮದಲ್ಲಿ ನಿಮ್ಮ ತಂದೆ ಎಲ್ಲಿ ಹುಟ್ಟುತ್ತಾನಲ್ಲ ಆ ಮನೆಯಲ್ಲಿ ನೀವು ಹುಟ್ಟಿ ನಿಮ್ಮ ತಂದೆಯಿಂದ ಮರಣ ಸಂಭವಿಸಲಿ ಅಂತ ಅವರಿಗೊಂದು ಶಾಪ ಹಿರಣ್ಯಕಶಿಪುವಿನಿಂದ. ಈ ಶಾಪ ಹೊತ್ತ 6 ಹುಡುಗರಿದ್ದಾರಲ್ಲ, ಒಂದು ಕಡೆಯಿಂದ ಭಗವಂತನಿಂದ ವರ ಪಡೆದವರು, ಇನ್ನೊಂದು ಕಡೆಯಿಂದ ಮುತ್ತಾತನಿಂದ ಶಾಪ ಪಡೆದವರು, ಅವರಿಗೊಂದು ಮೋಕ್ಷ ಆಗಬೇಕು. ಹಾಗಾಗಿ ಅವರು ಹುಟ್ಟಲೇಬೇಕು ಮತ್ತು ಹುಟ್ಟಿ ತಂದೆಯ ಕೈಯಲ್ಲಿಯೇ ಮರಣವನ್ನು ಅಪ್ಪಬೇಕು, ಅದಕ್ಕೆ ವ್ಯವಸ್ಥೆ. ಹಾಗೆ ಕಂಸ ಈ ಕೀರ್ತಿಮಂತನನ್ನು ಬೇಡ ಅಂದಾಗ ನಾರದರು ಬಂದು ಮೆಲ್ಲ ಎಬ್ಬಿಸಿದ್ದು, ಅದನ್ನೊಂದು ನೋಡಿಕೊಂಬಾರೆ, ಅದು ಎಲ್ಲಾದ್ರೂ ಅದೇ 8ನೇದಿದ್ರೆ ಅಂತ. ಓ ಕರೆಕ್ಟ್ ಅಂತ ಹೇಳಿದ. ಅವನು ವಾಸ್ತವಿಕ ಹೊರಗೆ ಬಿಟ್ಟವನು ಆಗದಿಂದ ಹೆಚ್ಚು ಬಂದೀಖಾನೆಯ ಒಳಗೆ ಹಾಕಿದ ಅಂತ ಕಥೆ. ಸೊ ಬಂದೀಖಾನೆಯ ಒಳಗಿಟ್ಟು ಅಲ್ಲಿ 1, 2, 3, 4, 5, 6 ಮಕ್ಕಳನ್ನು ಹೆರುವುದು, ಆ 9 ತಿಂಗಳು 10 ತಿಂಗಳು ಹೆತ್ತ ಅಥವಾ ಹೊತ್ತ ಭಾರದ ಯಾವ ಖುಷಿಯನ್ನು ಮಗು ಕಂಡು ಕೂಡಲೇ ಮರೀತಾಳೆ ಒಬ್ಬ ತಾಯಿ ಅನ್ನೋ ಮಾತು ಇದೆಯಲ್ಲ, ಆ ಸುಖವೇ ಇಲ್ಲದೆ 6 ಮಕ್ಕಳನ್ನು ದೇವಕಿ ಕಳ್ಕೊಳ್ತಾಳೆ. ವಾಕ್ಯದಲ್ಲಿ ಎಷ್ಟು ಸರಳ. ಒಬ್ಬ 2 ತಿಂಗಳು ಜೈಲಲ್ಲಿದ್ದವ ನನಗೆ ವಿಷ ಕೊಡಿ ಅಂದ, ಈಗಿನ ಕಾಲದಲ್ಲೇ ನೀವು ನೋಡ್ತಿದ್ದೀರಿ ಅಲ್ವಾ. ಅವು ಮಾಡಿದ ಪಾಪವೋ ಪ್ರಾರಬ್ಧವೋ ಯಾವುದಕ್ಕಿದ್ದಾನೋ ಎಲ್ಲ ನೋಡಿದರೆ ಇವರು ಏನೂ ಅಂಥ ಪಾಪ ಮಾಡಿಲ್ಲ, ಇವರು ಅಂಥ ಮೋಸದವರಲ್ಲ, ಏನೂ ಮಾಡದೆ ಹೋದವರು ಜೈಲಿಗೆ. ಪಾಪ ಜೈಲಿಗೆ ಹೋಗೋಕ್ಕೆ ಕಾರಣ ಭಗವಂತ ಅಂತ ಹೇಳಬೇಕು ಒಂದು ದೃಷ್ಟಿಯಿಂದ, ಯಾಕಂದರೆ ಭಗವಂತ ಇವರ ಹೊಟ್ಟೆಲ್ ಬರೋಕ್ಕೆ ಆಯ್ಕೆ ಮಾಡಿದ್ದಾನೆ ಅನ್ನೋದೊಂದೇ ಕಾರಣ. ಅವರು ಅಲ್ಲಿ ಸ್ವಲ್ಪ ನಾವು ನಮ್ಮಷ್ಟಕ್ಕೆ ಅವಲೋಕನ ಮಾಡಬೇಕು. ಭಗವಂತ ಹುಟ್ಟಬೇಕಾದ್ರೆ ಆ ತಂದೆ ತಾಯಿ ಪಟ್ಟ ಪಾಡೆಂಥದ್ದು. ಒಬ್ಬ ಭಗವಂತ ಹುಟ್ಟಿದ ಅಂತ ಹೇಳುವಾಗ ಅದು ಯಾಕೆ ಅಷ್ಟು ಸರಳವಾದ ವಿಷಯವಲ್ಲ. ಯಾಕೆ ಇಡೀ ದಿನ ಉಪವಾಸ ಇರೋದು, ಯಾಕೆ ಅವನನ್ನು ಇಡೀ ದಿನ ಸ್ಮರಿಸಿ ಅಂತ ಹೇಳೋದು ಅಂತಂದರೆ, ಒಂದು ತಾಯಿಗೆ ಗೊತ್ತು ಅವಳು ಹೊತ್ತ 9 ತಿಂಗಳ ಆ ಭಾರ, ಅದರ ಅನೇಕ ಯಾತನೆಗಳು, ಅವಳು ತಾನು ಗರ್ಭದಿಂದ ಪ್ರಸವಕ್ಕೆ ಹೊತ್ತಿಗೆ ಅನುಭವಿಸುವ ಪ್ರಸವ ವೇದನೆ, ಪ್ರತಿ ಒಂದು ಪ್ರಸವ ವೇದನೆಯಲ್ಲಿ ಅವಳು ಅಂದ್ಕೋತಾಳಂತೆ ಸಾಕೇ ಸಾಕು ನನಗಿನ್ನು ಅಂತ. ಆದರೆ ಯಾವಾಗ ಮರೀತದೆ ಅಂದರೆ ಆ ಮಗುನೆತ್ಕೊಂಡು ತಾನು ಹಾಲು ಉಡುವಾಗ ಅದು ಮರ್ತೆ ಹೋಗುತ್ತಂತೆ. ಆ ನೋವನ್ನು ಮರೆಯಿಸುವ ಬಹಳ ದಿವ್ಯ ಶಕ್ತಿ ಎಲ್ಲವೂ ಇರುವುದು ಆ ಹೊತ್ತಿನಲ್ಲಿ. ಯೋಚನೆ ಮಾಡಿ, ದೇವಕಿಗೆ ಅದು ಯಾವ ಸುಖ ಇರಲಿಲ್ಲ. ದೇವಕಿ ಹೊರ್ತಿದ್ಲು, ಹೆತ್ತಳು ಅನ್ನೋದ್ರೊಳಗೆ ಕಣ್ಣಿಗೆ ಕಾಣಿಸಿತು ಮಗು ಅನ್ನುವಾಗ ಅಪ್ಪ ಎತ್ತಿಕೊಂಡು ಹೋಗುವ ಮೊದಲು ಕಂಸನ ಅನುಚರರು ಬರ್ತಿದ್ರು, ಕಂಸ ಬರ್ತಿದ್ದ. ಮಗುವನ್ನು ಕಣ್ಣ ಮುಂದೆ ದೇವಕಿ ಕಳ್ಕೊಳ್ತಿದ್ಲು. ಕಣ್ಣ ಮುಂದೆ ಅಂತಲೇ ಉಲ್ಲೇಖ ಇದೆ. ಒಂದು ಸಂದರ್ಭ ಬರುತ್ತೆ, ಕೃಷ್ಣ ಮಥುರೆಯಲ್ಲಿ ಮುಖಾಮುಖಿಯಾದಾಗ ಪ್ರಥಮ ಬಾರಿಗೆ 13 ವರ್ಷದ ಮೇಲೆ ಅಪ್ಪ ಅಮ್ಮನನ್ನು ನೋಡುವಾಗ, ಅಮ್ಮ ನಾವು ಇಲ್ಲೇ ಇದ್ದದ್ದು, ಈ ಕೋಣೆಯಲ್ಲೇ ನಿನ್ನನ್ನು ಹೆತ್ತದ್ದಪ್ಪ ಅಂತ ತೋರಿಸುವಾಗ ಅಲ್ಲಿ ರಕ್ತದ ಕಲೆಗಳಿರ್ತವಂತೆ. ಆಗ ಕೃಷ್ಣ ಕೇಳ್ತಾನೆ, ಇದೇನಮ್ಮ ಅಂತ. ಇದು ನಿನಗೆ ಮೊದಲು ಬಂದ ಮಕ್ಕಳಿದ್ದಾರಲ್ಲ, ಅವರನ್ನು ಕಂಸ ಈ ಗೋಡೆಗೆ ಬಡಿದು ಕೊಂದ ರಕ್ತದ ಕಲೆಗಳು. ಇದನ್ನು ನೋಡಿದ್ದಾಳೆ ಅವಳು. ನೀವು ಯೋಚನೆ ಮಾಡಿ, ಒಂದು ತಪಸ್ಸಂದರೆ ಎಷ್ಟು ಘನ ಇರ್ತದೆ ಅಂತ. ಒಬ್ಬ ತಾಯಿ ಆ ಮಕ್ಕಳನ್ನು ಹೆರುವ ಹೊತ್ತಿಗೆ ಅನುಭವಿಸಿದ ಯಾತನೆ, ಭಗವಂತ ಎಷ್ಟು ಪರೀಕ್ಷೆ ಅವಳದ್ದು ಕೂಡ. ಏನು ಸಾಮಾನ್ಯ ಆಟವಾ ಒಂದು ಭಗವಂತನನ್ನು ಹೆರುವುದಂದರೆ? ಈ ನೆಲಕ್ಕೆ ಅವನನ್ನು ತರುವುದಕ್ಕೆ ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ಅಂದರೆ ನಿನ್ನನ್ನು ಎಷ್ಟು ಪರೀಕ್ಷೆ ಮಾಡಿ ತರ್ತಾನೆ. ನಾವು ಏನು ಕುತ್ಕೊಂಡು ಕೂಡಲೇ ಸಡಗರದ ಗರ್ಭಸ್ರಾವ, ಸಡಗರದ ನಮಗೆ ಬೇಕಾದಂತಹ ಆಯ್ಕೆಯ ಹುಟ್ಟು ಅಲ್ಲ ಅದು. ಅದಕ್ಕೆ ನಾವು ಇದರ ಈ ಪೂರ್ವವನ್ನು ನಾನು ಅದಕ್ಕೆ ಹೇಳಿದ, 4 ಸಾಲಲ್ಲಿ 5 ಸಾಲಲ್ಲಿ ಅವನಿಗೆ 6 ಮಕ್ಕಳಾಯಿತು, ಆ ವಸುದೇವ 6 ಮಕ್ಕಳನ್ನು ಕೊಟ್ಟ, 6 ಮಕ್ಕಳನ್ನು ಇವಳು ಕೊಂದಳು ಅಂತ ಮುಗಿಸುವುದಿದೆಯಲ್ಲ, ಭಾಷಾ ದೌರ್ಬಲ್ಯ. ಭಾವನೆಗೆ ಅರ್ಥವಿಲ್ಲದೆ ಬಳಸುವ
ಸಂಕುಚಿತವಾದ ಪ್ರಯೋಗ. ಒಂದು ಭಾವನೆ, ಒಂದು ದೇವಕಿಯ ಯಾತನೆಯ ಭಾಗವಾಗಿ ನೋಡಿದರೆ ಭಗವಂತ ಬರುವುದಕ್ಕೆ ಮೊದಲು ತಾನು ಆಯ್ಕೆ ಮಾಡುವ ಗರ್ಭವನ್ನು ಕೂಡ ಯಾವ ಮಟ್ಟಕ್ಕೆ ಪರೀಕ್ಷೆ ಮಾಡಿದೆ. ಇದು ಕೇವಲ ಕಂಸನ ಪರೀಕ್ಷೆ ಅಲ್ಲ, ಇದು ವಸುದೇವನ ಪರೀಕ್ಷೆ, ಇದು ದೇವಕಿಯ ಪರೀಕ್ಷೆ. ಒಂದು ವೇಳೆ ಈ 8ನೆಯ ಮಗು ಹುಟ್ಟುವವರೆಗೆ ಯಾರು ತಡ್ಕೊಳ್ಳೋದು ಅಂತ ಅವರೇ ಏನಾದರೂ ತಮ್ಮ ತಮ್ಮ ಜೀವವನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರೆ, 8 ಮಗು ನನಗೆ ಹುಟ್ಟಿಸೋದಕ್ಕಾಗಲ್ಲ ಅಂತ ಇವಳೇನಾದರೂ ಪ್ರತಿಭಟನಾತ್ಮಕವಾಗಿ ಅತಿರೇಕಗಳಿಗೆ ಹೋಗಿದ್ದರೆ, ಯಾವುದೋ ಸಂಯಮ, ಯಮನಿಯಮಾಸನ ಅಂತ ಹೇಳ್ತೇವಲ್ಲ, ಇದು ಯಾವುದು ಕೂಡ ನಾವು ಯೋಗದ ಪರಿಭಾಷೆ ಯಮನಿಯಮಾಸನ ಅಲ್ಲ. ಇದು ಆಂತರಂಗಿಕವಾಗಿ ಆಗಬೇಕಾದ ಯಮನಿಯಮಾಸನ. ಅದು ಎಂಥ ಪರಿಣಾಮಕಾರಿಯಾಗಿರ್ಬೋದು ಹೇಳಿ. ಒಬ್ಬ ಮನುಷ್ಯನಿಗೆ ಆಗುವ ಅನುಭವದ ಮುಂದೆ ಆಗುವ ಯೋಗ ಉಂಟಲ್ಲ, ಅದು ನೀವು ಮಾಡುವ ಆಂಗಿಕ ಯೋಗಕ್ಕಿಂತ ಬಹಳ ಬಹಳ ಎತ್ತರದ್ದು. ಅದು ಅನುಭವದ ಯೋಗ. ಅನುಭವದ ಯೋಗಕ್ಕೆ ದೈಹಿಕ ಆಂಗಿಕ ಎಕ್ಸರ್ಸೈಸಿನ ವ್ಯಾಯಾಮದ ಭಾಗ ಅಲ್ಲ ಅದು. ಅದು ಯಾವ ಪರಿಣಾಮದ ಯೋಗ ಅಂತಂದರೆ, ಒಳಗೆ ಯಾವ ಮಟ್ಟಕ್ಕೆ ಸಂಯಮ, ಯಾವ ಮಟ್ಟಕ್ಕೆ ತಾಕತ್ತು, ಯಾವ ಮಟ್ಟಕ್ಕೆ ಸಮರ್ಪಣೆ ಆಗುವುದಾಗಲಿ. ನಾನು ಭಗವಂತ ಈ ಭೂಮಿಗೆ ಬರ್ತಾನೆ ಅಂತ ನನ್ನ ಮುಂದೆ ಘೋಷಿಸಿದ್ದಾನೆ, ನಾನು ಅಂದುಕೊಳ್ಳೋದು. ಅವರಿಬ್ಬರು ನಿತ್ಯ ಹೇಳ್ತಿರಬಹುದು, ಹೋಗುವುದು ಹೋಗಲಿ, ಸಾಯುವುದು ಸಾಗಲಿ. 8ನೆಯ ಮಗು ಭಗವಂತ ಬರ್ತಾನಲ್ಲ, ನಾವು ಏನಾದರೂ ಕಾಯೋಣ ಅಂತ ಎಷ್ಟು ದಿನ ಒಬ್ಬರಿಗೊಬ್ಬರು ಮಾತಾಡಿಕೊಂಡಿದ್ದಾರೆ ಯಾರಿಗೆ ಗೊತ್ತು. ಆದರೆ ಓವರ್ಲ್ಯಾಪ್ ಮಾಡುವ ಹಂಗಿಲ್ಲ, ಓವರ್ಟೇಕ್ ಮಾಡುವ ಹಂಗಿಲ್ಲ, ಅವರ ಕೈವಶ ಯಾವುದೂ ಇಲ್ಲ. 8ನೆಯ ಮಗು ಬರುವವರೆಗೆ ನಮ್ಮನ್ನು ಕಾಯಿದೇವರೇ. ಆ ಕತ್ತಲು ನೆನಪಿಟ್ಕೊಳ್ಬೇಕು, ಒಬ್ಬರ ಮನುಷ್ಯ ಸಂಪರ್ಕ ಇಲ್ಲ. ಗೋಡೆ ನೀವು ನೋಡಿದರೆ ಮಥುರ ಈಗಲೂ ಕೂಡ ಹೋಗಿ ನೋಡಬಹುದು. ಹೆಸರು ಮಥುರ, ಎಲ್ಲಿದೆ ಮಾಧುರ್ಯ? ಯಾವ ದುಃಖದ ಬೇಗುದಿಯ ಜಾಗ. ಎಂಥ ಒಂದು ಆ ಅವಸ್ಥೆಯ ಒಳಗೆ, ಅದು ಬೇರೆ ಕೈಗೆ ಬೇಡಿ ಕಾಲಿಗೆ ಸರಪಣಿ. ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡೋದಿಲ್ಲ. ನಮಗೆ ಪಕ್ಕ ಏನಂದರೆ ಎಂಡ್ ಪಾಯಿಂಟ್ ಪಕ್ಕ ಹೇಳ್ಬಿಡೋದು, ಕೃಷ್ಣ ಹುಟ್ಟಿದ ಅಲ್ಲ ಅಂತ. ಕೃಷ್ಣ ಹುಟ್ಟಬೇಕಾದರೆ ದೇವಕಿ ಅನುಭವಿಸಿದ ಯಾತನೆ, ವಸುದೇವ ಒದ್ದಾಡಿದ ನೋವು, ಅವರಿಬ್ಬರು ಪಟ್ಟ ಪಾಡು, ಒಂದು ಲೋಕಕ್ಕೆ ಭಗವಂತ ಬರಬೇಕಾದ್ರೆ ಅವನು ಕೊಡುವಂತಹ ದೈಹಿಕವಾದ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಗೆಲ್ಲದೇ ಇದ್ದರೆ ಭಗವಂತ ಕೂಡ ಬರುವುದನ್ನು ತಾನು ಹಿಂದಕ್ಕೆ ಹೆಜ್ಜೆ ಇಡಬಹುದು. ಆ ಭಗವಂತ ಬರುವುದಕ್ಕೆ ಹಿಂದಕ್ಕೆ ಹೆಜ್ಜೆ ಇಡಬಾರ್ದು, ಅವನ ಜೊತೆಗೆ ನಾವು ಹೋಗಬೇಕು. ಅವನು ಹೇಳಿದ ಮಾತಿಗೆ ನಾವು ಪೂರಕವಾಗಿ ನಡಿಬೇಕು, ಅಥವಾ ಅವನು ಏನನ್ನು ಅಪೇಕ್ಷೆ ಪಡ್ತಾನೆ ನಮ್ಮಿಂದ ಅದನ್ನು ನಾವು ಅರ್ಪಿಸಿಕೊಳ್ಳಬೇಕು ಅನ್ನುವ ಮಟ್ಟಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ದೇವಕಿ ಮತ್ತು ವಸುದೇವರ ಯಾತನೆ ಅಂಥದ್ದು. ಕಂಸನಿಗೆ ಸಾವಿನ ಭಯ. ಕಂಸನಿಗೆ ಸಾವಿನ ಭಯಕ್ಕೆ ಅವನು ಅದಕ್ಕೊಂದು ಪರಿಹಾರ ಹುಡ್ಕೊಂಡು ಬಿಟ್ಟಿದ್ದಾನೆ. ಏನು? ಹುಟ್ಟಿದವರನ್ನು ಕೊಲ್ತೀನಿ ಅಂತ. ಅವನಿಗೆ ಒಂದು ಯುದ್ಧ ತೇಜಸ್ಸಿನ ಕ್ಷಾತ್ರತ್ವ ಇದೆ. ಅವನು ಸದಾ ಧೀರನಾಗಿ ಧೈರ್ಯದಿಂದ ಕೊಲ್ಲುವುದನ್ನು ಕಾಯ್ತಾ ಇರುವವನು. ಇವರು ಬದುಕಿಸುವುದು ಹೇಗೆ ಅಂತ ಕಾಯುವವರು. ಇಂಥ ಹೊತ್ತಿನಲ್ಲಿ ಅವಳು ಅನುಭವಿಸಿದ ಯಾತನೆ 6 ಮಕ್ಕಳಂದರೆ 6 ವರ್ಷ, ಕಠಿಣವಾಗಿ 6 ವರ್ಷ ಅಂತ ಸಹಜವಾಗಿ ಹೇಳ್ಬೋದಾದ್ದು. ಇನ್ನು ಕೆಲವು ದೀರ್ಘ ಆಗ್ಬೋದು, ಮಧ್ಯ ಗ್ಯಾಪ್ ಅದೆಲ್ಲ ತಗೊಂಡ್ರೆ ಇನ್ನೂ ಹೆಚ್ಚಾಗಬಹುದು, ಗೊತ್ತಿಲ್ಲ. ಅದನ್ನೇ ಅಂತರ್ಧಾನರಾದ ನಾರದರು ಅದೇ ದಿವಸ ಹೇಳಿದರು ಅಥವಾ ಅದೇ ಸಂದರ್ಭದಲ್ಲಿ ಹೇಳಿದರು ಅಂತ 10 ವರ್ಷ ಇರ್ಬೋದು. ಆ 10 ವರ್ಷ ಅಥವಾ 8 ವರ್ಷ ಈ ವಸುದೇವ ಮತ್ತು ದೇವಕಿಯರು ಅವರ ಎಷ್ಟು ಜನ್ಮದ ತಪಸ್ಸು ಅಲ್ಲಿ ಆಗಿರಬಹುದು. ಅಂಥ ಹೊತ್ತಿಗೆ ನೋಡಿ, ಭಗವಂತ ನೋಡ್ತಲೇ ಇದ್ದನಂತೆ. ಬರೇ ನಾರದರಿಂದ ಅನೌನ್ಸ್ಮೆಂಟ್, ಅಶರೀರವಾಣಿಯಿಂದ ಸುದ್ದಿ ಮಾತ್ರವಲ್ಲ. ಅವನೇನು ಮಾಡಿದ್ದಾನೆ ಅಂದರೆ, ಈ ಕಾಲನೇಮಿಯ ಮಕ್ಕಳನ್ನು ಒಂದೊಂದಾಗಿ ದೇವಕಿಯ ಗರ್ಭದಲ್ಲಿಡು ಅಂತ ಯೋಗನಿದ್ರೆ ಅನ್ನುವ ಮಾಯೆಗೆ, ಅಥವಾ ಯಾವುದನ್ನು ನಾವು ಶಕ್ತಿ ಮಾಯೆ ಅಂತ ಕರೀತೇವಲ್ಲ, ಮುಂದೆ ಅವಳೇ ಶುಂಭ ನಿಶುಂಭರನ್ನು ಕೊಂದ ದೇವಿ ಆಗ್ತಾಳೆ. ಆ ಯೋಗ ನಿದ್ರೆ ಅನ್ನುವ ಮಾಯೆಗೆ ಹೇಳಿದ್ದನಂತೆ. ಎಲ್ಲಿರ್ತಾಳೆ ಯೋಗ ನಿದ್ರೆ, ಯೋಗ ಮಾಯೆ? ಅವಳು ಭಗವಂತನ ಕಣ್ಣಿನಲ್ಲಿರುವವಳು ಅಂತ. ಭಗವಂತನ ಕಣ್ಣಿನಲ್ಲಿ ಇದ್ದು ಭಗವಂತ ಪವಡಿಸಿದಾಗ ಆ ನಿದ್ರೆಗೆ ಕಾರಣಳಾಗುವ ಯೋಗ ಮಾಯೆ ಇದ್ದಾಳಲ್ಲ, ಅವಳನ್ನು ಭಗವಂತ ಒಂದು ದಿನ ಅವನ ಕಣ್ಣಿನಿಂದ ಹೊರಕ್ಕೆ ಕರೆದು, ಹೋಗು ಇಷ್ಟು ಕೆಲಸ ಮಾಡಿ ಬಾ, ಮತ್ತು ಹೀಗೆ ಮಾಡಿದ ಕೆಲಸಕ್ಕೆ ನಿನಗೇನು ಪ್ರತಿಫಲ? ನೀನು ಮುಂದೆ 7ನೆಯ ಗರ್ಭವಾಗಿ
ಅಲ್ಲೊಂದು ಇನ್ನೊಂದು ಮಗು ಹುಟ್ಟಲಿಕ್ಕಿದೆ. ಆ 6 ಮಕ್ಕಳದ್ದು ಒಮ್ಮೆ ವ್ಯವಸ್ಥೆ ಆದಮೇಲೆ 7ನೆಯ ಮಗುವನ್ನು ನೀನು ಎಳ್ಕೊಂಡು ಹೋಗಿ ದೇವಕಿಯ ಗರ್ಭದಿಂದ ಸೆಳೆದು ನೀನು ತಗೊಂಡೋಗಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಬೇಕು. ರೋಹಿಣಿ ಇನ್ನೊಬ್ಬ ಹೆಂಡತಿ ವಸುದೇವನದ್ದು. ನಂದಗೋಪ ಮತ್ತು ವಸುದೇವ ಗಳಸ್ಯ ಕಂಠಸ್ಯ ಭಾರೀ ಸ್ನೇಹಿತರು. ಹಾಗಾಗಿ ಇವನು ಈ ಬಂಧನದಲ್ಲಿರುವ ಹೊತ್ತಿಗೆ ನಂದಗೋಪನೊಟ್ಟಿಗೆ ಇರ್ತಾಳೆ, ಅಲ್ಲಿ ರಕ್ಷಣೆಗೆ, ಅಲ್ಲಿ ಅವರ ಜೊತೆಗೆ ಇರ್ತಾಳೆ ರೋಹಿಣಿ. 7ನೆಯ ಮಗುವನ್ನು ಹೀಗೆ ತಗೊಂಡು ಹೋಗು. ಮುಂದಿನ ಕೆಲಸ 8ನೆಯ ಮಗು ಹುಟ್ಟುವಾಗ ನೀನೇ ಹುಟ್ಟುತ್ತಿ, ಅದು ಯಶೋದೆಯ ಗರ್ಭದಲ್ಲಿ. ಆಗ ನೀನು ಯೋಗಮಾಯೆಯನ್ನು ನಿನ್ನ ತುಂಬ ಬಲಗಳಿಂದ ಎಲ್ಲರಿಗೂ ವ್ಯಾಪಿಸುವ ಹಾಗೆ ಮಾಡಿ ಅವರೆಲ್ಲ ನಿದ್ರಿಸಬೇಕು. ಆ ನಿದ್ರೆಯ ಹೊತ್ತಿಗೆ ಈ ಮಗು ಆಚೆ ಈಚೆ ಆಗುವುದನ್ನು ನೀನು ಬಹಳ ಜತನವಾಗಿ ಕಾಪಾಡಿ ಮಾಡಬೇಕು. ಇತ್ತ ಈ ಮಗುವನ್ನು ಅತ್ತ ಇರುವ ಮಗುವನ್ನು ಇತ್ತ ಮಾಡುವವರೆಗೂ ಎಲ್ಲರೂ ಮಲಗಬೇಕು. ಇದೆಲ್ಲ ನೀನು ಮಾಡಬೇಕಾದ ಕೆಲಸ ಅಂತ ಮೊದಲೇ ಯೋಗಮಾಯೆಗೆ ಆದೇಶ ಮಾಡಿದ್ದಾನೆ ಭಗವಂತ. ಗಮನಿಸಿ, ಒಂದು ವಿಷ್ಣು ಪುರಾಣ ಬಹಳ ವಿಶೇಷವಾಗಿ ಯೋಗಮಾಯೆಗೆ ಇನ್ನೂ ಒಂದು ಅನುಗ್ರಹವನ್ನು ವಿಷ್ಣು ಮಾಡಿದ ಅಂತ. ಏನು? ನೀನು ಹೀಗೆಲ್ಲ ಮಾಡಿದ್ದಕ್ಕೆ ಮುಂದೆ ದೇವಿಯಾಗಿ ನಿನ್ನನ್ನು ಜನ ಖಾಯಮ್ಮಾಗಿ ಪೂಜಿಸ್ತಾರೆ, ಅದು ಒಂದು ಅನುಗ್ರಹ. ಇನ್ನೊಂದೇನು ಅಂದರೆ, ನೀನು ಹೀಗೆ ಮಾಡಿದ್ದಕ್ಕಾಗಿ ನೀನು ಆ ಬಳಿಕ ಭೂಲೋಕದಲ್ಲಿ ಪ್ರತಿಯೊಬ್ಬರ ಕಣ್ಣಿನಲ್ಲಿ ನಿದ್ರೆಯಾಗಿ ಉಳೀತಿ. ಮತ್ತು ಯಾರೆಲ್ಲ ಚೆನ್ನಾಗಿ ನಿದ್ರಿಸ್ತಾರೆ ಆಗೆಲ್ಲ ನೀನು ನನ್ನ ಅನುಭವವನ್ನು ಅವರಿಗೆ ಕೊಡ್ತಿ ಅಂತ ಯೋಗ ನಿದ್ರೆಗೆ ಅನುಗ್ರಹ. ನಾವು ನಿದ್ರೆಯಲ್ಲಿ ಬಹಳ ಖುಷಿ ಪಡೋದು ಅದಕ್ಕೆ. ನಮಗೆ ಬಹಳ ಒಳ್ಳೆಯ ನಿದ್ದೆ ಬಂದ ದಿವಸ ನಾವು ತುಂಬ ಖುಷಿ ಪಡೋದು ಒಂದು ದೇವಾನುಭವ ಆಗ್ತದೆ. ನಮಗೆ ಗೊತ್ತೇ ಇಲ್ಲದ ಒಂದು ಎಂಥದ್ದು ಗೊತ್ತಿಲ್ಲ, ಕನಸು ಗೊತ್ತಿಲ್ಲ, ಸುತ್ತಮುತ್ತಲಿನ ಪರಿವೇ ಇಲ್ಲ, ಅಂಥದ್ದೊಂದು ನಿದ್ರೆ ಬರುತ್ತೆ ನೋಡಿ. ಅದು ಬಂದರೆ ನಮಗೆ ಎಂಥ ಖುಷಿ ಅಂದರೆ, ಇವತ್ತು ಭಾರಿ ಚೆನ್ನಾಗಿತ್ತು ನಿದ್ರೆ. ಏನು ಚೆನ್ನಾಗಿತ್ತು ಗೊತ್ತಿಲ್ಲ, ಬಟ್ ಭಾರಿ ಚೆನ್ನಾಗಿತ್ತು. ಒಂದು ಕನಸಿಲ್ಲ, ಎಂಥದ್ದು ಗೊತ್ತಿಲ್ಲ, ನನಗೆ ಬಿದ್ದವಳಿಗೆ ಎದ್ದದ್ದೇ ಗೊತ್ತು ಅಂತ. ಈ ಬಿದ್ದವಳಿಗೆ ಎದ್ದದ್ದೇ ಗೊತ್ತು ಅನ್ನುವ ಸುಖ ಉಂಟಲ್ಲ, ಅದು ಯೋಗ ನಿದ್ರೆ ಕೊಡುವ ಸುಖ. ಅದು ಭಗವಂತ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ನಿನಗೆ ಅನುಗ್ರಹ. ನಿನ್ನನ್ನು ಅವರೆಲ್ಲ ಖುಷಿ ಪಡಬೇಕು. ನನಗೆ ಇವೆಲ್ಲ ಸತ್ಯವಾ, ಇದು ನಿಜವಾಗಿ ಹಾಗೊಂದು ಉಂಟಾ, ಅವಳು ಒಂದು ಮೆಟಫಾರಿಕಲ್ ಆದ ಎಕ್ಸ್ಪ್ರೆಷನ್ನ ಎಲ್ಲ ನಂಬಬೇಕಾ ಅನ್ನೋದಕ್ಕಿಂತ ನನಗಿದು ಬ್ಯೂಟಿಫುಲ್ ಅನಿಸೋದು. ನಮ್ಮ ಯಾವುದೋ ಎಕ್ಸ್ಪೀರಿಯನ್ಸ್ಗಳಿಗೆ ಈ ಥರದ ಒಂದು ಕಥೆಗಳು ಕೊಡುವಂತಹ ಒಂದು ವಿಶೇಷ ಆಯಾಮ ಇದೆಯಲ್ಲ, ಅದು ಯಾಕೋ ನನಗೆ ಬಹಳ ಖುಷಿ ಕೊಡ್ತದೆ. ಇದು ಈ ಸರಳ ಲೆಕ್ಕಕ್ಕೆ ಸಿಕ್ಕುವಂಥದ್ದಲ್ಲ, ಆದ್ದರಿಂದ ಆ ಲೆಕ್ಕಕ್ಕೆ ಒಪ್ಪುತ್ತದೆ, ಆ ಲೆಕ್ಕದ ಜೊತೆಗೆ ಖುಷಿ ಪಡ್ತದೆ. ಅಂಥದ್ದೊಂದು ಯೋಗಮಾಯೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಭಗವಂತ. ಇತ್ತ ವಸುದೇವ ದೇವಕಿಯರ ಯಾತನೆ ಆದರೆ ಅತ್ತ ಯೋಗಮಾಯೆ ಮಾಡಿದಂತಹ ಕೆಲಸ ಯೋಚನೆ ಮಾಡಿ. ಅವಳು ಸಾಮಾನ್ಯ ಕೆಲಸ ಮಾಡಲಿಲ್ಲ. ಅವಳು ಎಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡಬೇಕು. ಈ ಮಗುವನ್ನು ಇಡಬೇಕು, ಅದಾದಮೇಲೆ 6ನೇದು 7ನೆಯ ಮಗುವಿನ ಜನನ ಸಂದರ್ಭ. ಇತ್ತ ದೇವಕಿ ಗರ್ಭವತಿಯಾಗಿದ್ದಾಳೆ. ಮಗುವನ್ನು ಭಗವಂತನ ಆದೇಶ ಏನು, ಸೆಳೆದು ತಗೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಬೇಕು. ಸೆಳೆದು ತೆಗೆದುಕೊಂಡು ಹೋದದ್ದರಿಂದಲೇ ಅವನು ಸಮ್ಯಕ್ ಕರ್ಷತಿ ಇತಿ ಸಂಕರ್ಷತಿ ಅಥವಾ ಸಂಕರ್ಷಣ. ಚೆನ್ನಾಗಿ ಎಳೆಯುವವನು, ಆಕರ್ಷಿಸುವವನು ಒಂದರ್ಥ. ಚೆನ್ನಾಗಿ ಎಳೆದು ತಂದು ಇಟ್ಟವನು, ಆದ್ದರಿಂದ ಅವನು ಸಂಕರ್ಷಣ. ಅವನೇ ಬಲರಾಮ. ಕೃಷ್ಣ ಪೂರ್ವದಲ್ಲಿ ಬಂದ, ರೋಹಿಣಿಯ ಗರ್ಭಕ್ಕೆ ಹೋಗಿ ಕೂತ. ಪ್ರಶ್ನೆ ಬರಲ್ವಾ, ಏನು ಕಂಸನ ಲೋಕದವರೆಲ್ಲ ಮುಟ್ಟಾಳರ, ಮೂರ್ಖರ ಇಷ್ಟನ್ನೆಲ್ಲ ನಂಬಿಬಿಡಲಿಕ್ಕೆ? ಅಲ್ಲೊಂದು ಚಂದ ಘಟನೆ, ಅದು ದೇವಕಿಗೆ ಗರ್ಭಪಾತ ಆಯಿತು. ಅದು ಓಕೆ, ದೇವಕಿಗೆ ಗರ್ಭಪಾತ ಆದದ್ದು ಎಲ್ಲ ಒಪ್ಪಬಹುದು. ನಂದಗೋಪನ ಮನೆಯಲ್ಲಿ ಗಂಡನೇ ಇಲ್ಲ, ರೋಹಿಣಿ ಹೇಗೆ ಗರ್ಭಿಣಿ ಆದ್ಲು? ಪ್ರಶ್ನೆ ಅಲ್ವಾ? ಎಷ್ಟು ಅಪವಾದ ಇರ್ಬೋದು ಆ ಕಾಲಕ್ಕೆ. ಭಗವಂತ ಕೇರೆ ಮಾಡಲಿಲ್ಲ ನೋಡಿ. ಜನ ಏನು ಆಡ್ಕೋತಾರೆ ಅವನ ಸೃಷ್ಟಿಯ ಬಗ್ಗೆ, ಅವನಿಗೆ ಈಸ್ ಲೀಸ್ಟ್ ಬಾದರ್ಡ್. ಇದು ನಿಮಗೆ ಬಲರಾಮನ ಸೃಷ್ಟಿಯಲ್ಲಿ ಗೊತ್ತಾಗುತ್ತೆ. ನಾನು ಹೇಗಾರು ಬರ್ತೀನಿ, ಆಡ್ಕೊಳ್ಳೋರು ಆಡಲಿ, ಗೊತ್ತಿರೋರಿಗೆ ಗೊತ್ತಾದರೆ ಆಯಿತು. ನೋಡಿ, ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಕೆಟ್ಟ ಮಾತಾಡಿದಾಗ ಉತ್ತರಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ ಗೊತ್ತಾ? ನಮ್ಮನ್ನು ಬಲ್ಲವರಿಗೆ ನಮ್ಮ ಉತ್ತರದ ಅವಶ್ಯಕತೆ ಇಲ್ಲ. ಅವರು ನಾವು ಹೇಳದೇ ಅರ್ಥ ಮಾಡ್ಕೋತಾರೆ.
ನಮ್ಮನ್ನು ತಿಳಿಯದವರಿಗೆ ಎಷ್ಟು ಹೇಳಿ ಉಪಯೋಗವೇ ಇಲ್ಲ. ಅವರು ಹಾಗೇ ಇರುವುದು. ಯಾರನ್ನು ತಿದ್ದೋದು? ಯಾಕೆ ತಿದ್ದೋದು? ಜಗತ್ತನ್ನು ತಿದ್ದುವ ಕೆಲಸವೇ ಬಹಳ ದೊಡ್ಡ ಪ್ರಾರಬ್ಧ ನನ್ನ ಪ್ರಕಾರ. ನಾನು ಜಗತ್ತಿನ ದೋಷಗಳನ್ನು ನಿವಾರಿಸ್ತೀನಿ, ಇಲ್ಲೇನೋ ಸಮಾಜ ಸುಧಾರಣೆ ಮಾಡ್ತೇನೆ ಅಂತ ನಾವೇನಾದರೂ ಹೊರಟ್ರೆ ಬಹಳ ದೊಡ್ಡ ಮೂರ್ಖರು ನಾವು. ಕೃಷ್ಣ ಧಾಟಿಯವ, ಯಾರನ್ನು ಉದ್ಧಾರ ಆತ್ಮನನ್ನು ಆತ್ಮನೇ ಉದ್ಧಾರ ಮಾಡುವುದು ಅಂತ ಘೋಷಿಸಿಬಿಟ್ಟ. ನೀನು ಆತ್ಮ ಮಾತ್ರ ಆತ್ಮನನ್ನು ಉದ್ಧಾರ ಮಾಡ್ತದೆ, ಇನ್ಯಾರನ್ನು ಯಾರೂ ಉದ್ಧಾರ ಮಾಡಲಿಕ್ಕಾಗೋದಿಲ್ಲ ಅಂತ ಈ ಪರಿ ಘೋಷಣೆ ಮಾತ್ರ ಮಾಡಲಿಲ್ಲ. ನೋಡಿ, ಒಂದು ಬಲರಾಮನ ಸೃಷ್ಟಿಯನ್ನು ನಮ್ಮ ಸಾರ್ವಜನಿಕ ಜೀವನ ಹೇಗೆ ಯೋಚನೆ ಮಾಡ್ಬೋದು ನೀವೇ ಗಮನಿಸಿ. ರೋಹಿಣಿ ಬಗ್ಗೆ ಎಷ್ಟು ಮಾತು ಬಂದಿರಬಹುದು. ನಂದಗೋಪನಿಗೆ ಆಗಲೇ ಮಕ್ಕಳಿಲ್ಲ, ಅವ್ರ ಮದುವೆ ಆಗಿ ಯಶೋದೆಗೆ 35 ವರ್ಷ ಆದರೂ ಮಕ್ಕಳಿಲ್ಲ. ಹೀಗಾಗಿ ನಂದಗೋಪನ ಮೇಲೆ ಎಷ್ಟು ಕಂಪ್ಲೇಂಟ್ ಇತ್ತ ಯಾರಿಗೆ ಗೊತ್ತು. ನಂದಗೋಪ ರೋಹಿಣಿ ಆ ಕಾಲಕ್ಕೆ ಅದನ್ನು ಫೇಸ್ ಹೇಗೆ ಮಾಡಿದ್ರು ಯಾರಿಗೆ ಗೊತ್ತು. ಯಶೋದೆ ಇಷ್ಟೆಲ್ಲವನ್ನು ನೋಡಿಕೊಂಡು ಅವಳು ಹೇಗಿದ್ಲ ಯೋಚನೆ ಮಾಡಿ. ಅತ್ತ ಕಂಸ ಮೂಢನ, ಅವನು ಕೇಳಲಿಕ್ಕೂ ಕೇಳ್ತಾನೆ ಅಂತ ಇನ್ನೊಂದು ಕಡೆ ಇವರು ಕೆ.ಎಸ್. ನಾರಾಯಣಾಚಾರ್ಯರು ತನ್ನ ಕೃತಿಯಲ್ಲಿ ಹೇಳ್ಕೊತಾರೆ. ಅವನು ಅದು ಹೇಗೆ ರೋಹಿಣಿಗೆ ಗಂಡ ಇಲ್ಲಿ ವಸುದೇವ ಇಲ್ಲಿದ್ದಾನೆ, ಅದು ಹೇಗೆ ಮಕ್ಕಳಾಯಿತು ಅಂತ ಕೇಳ್ತಾನೆ ಕೂಡ. ಬಟ್ ಅದರ ನೆಕ್ಸ್ಟ್ ಹೋಗಲ್ಲ. ಯಾಕೆ? ಯಾರೋ ಗರ್ಭಿಣಿ ಆದವರು ಗಟ್ಟಿ ಇದ್ದು ಬಿಟ್ರೆ ಲೋಕ ಏನು ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಗರ್ಭಿಣಿಯಾದ ಹೆಣ್ಣು ಮಗಳು ಅಲುಗಿದ್ರೆ 10 ಮಾತಾಗುತ್ತೆ, 100 ಆಗುತ್ತೆ, ಮನೆಯವರೆಲ್ಲ ಬರ್ತಾರೆ, ಸಾರ್ವಜನಿಕ ಜಗತ್ತಿನ ಜನ ಎಲ್ಲ ತಾವು ಪರಿಹಾರ ಮಾಡ್ಲಿಕ್ಕೆ ಒಳಗೆ ಬರ್ತಾರೆ ಮನೆಯೊಳಗೆ. ಹೆಣ್ಣು ಮತ್ತು ಆ ಹೆಣ್ಣಿಗೆ ಸಂಬಂಧಪಟ್ಟವ್ರು ಗಟ್ಟಿ ಇದ್ರೆ ಲೋಕ ಬಾಯಿ ಮುಚ್ಚಿ ಕೂತ್ಕೊಳ್ಳುತ್ತೆ. ಹಂಗೆ ಮಾಡಿಬಿಟ್ಟ ಬಲರಾಮನ ಅವತಾರದಲ್ಲಿ ಭಗವಂತ. ಅದಕ್ಕೆ ಕಾರಣ ನಂದಗೋಪ, ಯಶೋದೆ ಮತ್ತೆ ರೋಹಿಣಿ. ಏನೋ ಒಂದು ನಂಬಿಕೆ ಇತ್ತು ಕಾಣ್ತದೆ, ಅವ್ರಿಗೇನೋ ನಂಬಿಕೆ ಇತ್ತು ಕಾಣ್ತದೆ. ರೋಹಿಣಿಯನ್ನು ಅನುಮಾನಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಯಶೋದೆ ಮತ್ತು ನಂದಗೋಪ ಬಹುಶಃ ಬಹಳ ಗಟ್ಟಿಯಾಗಿ ಬಲಕ್ಕೆ ನಿಂತರು ಅಂತ ಕಾಣಿಸುತ್ತೆ ಅಂತ ಅದು ಎಲ್ಲೂ ನಮಗೆ ಲಿಖಿತವಾಗಿ ಗೊತ್ತಾಗಲ್ಲ, ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಅನ್ಕೊಳ್ಳೋದು. ಆ ಥರ ಇದ್ದದ್ರಿಂದ ಬಲರಾಮನ ಸೃಷ್ಟಿ ಆಯಿತು. ಅದಕ್ಕೆ ಬಹುಶಃ ಬಲರಾಮ, ಸಾಮಾನ್ಯನಲ್ಲ ಅವ ಬಂದವ. ಬಲಭದ್ರ ಅವನಿಗೆ ಇನ್ನೊಂದು ಹೆಸರು. ಲೋಕರಂಜಕನಾದದ್ರಿಂದ ರಾಮ ಅಂತ ಹೆಸರು. ಎಲ್ಲರಿಗಿಂತ ಬಲಿಷ್ಠನಾದದ್ರಿಂದ ಬಲರಾಮ. ಯಾರನ್ನಾದರೂ ಸೆಳೆದು ತಂದು ಇಟ್ಟು ಹುಟ್ಟಿಸಿದ್ದು ಗೊತ್ತಾ ನಿಮಗೆ? ಇದು ಸಾಧ್ಯವಾ? ನಾವು ಹೇಳ್ತಿರ್ಲಿಲ್ವಾ, ಬೇರೆ ಕಾಲಕ್ಕೆ ಈಗ ಒಂದು ಸರೋಗೆಸಿ ಅಂತ ಬಂತು ನೋಡಿ. ಈ ಸರೋಗೆಸಿ ಮದರ್ಹುಡ್ ಬರದೇ ಇದ್ರೆ ನಾವು ಇದನ್ನು ಅರ್ಥನೇ ಮಾಡ್ಕೋತಿರ್ಲಿಲ್ಲ. ಸರೋಗೆಸಿ ಮದರ್ಹುಡ್ ಇದು ಎಲ್ಲಿಯೋ ಪ್ರಣಾಳದಲ್ಲಿ ರೆಡಿ ಮಾಡೋದು. ಆ ರೆಡಿ ಮಾಡಿ ತಗೊಂಡು ಹೋಗಿ ಈ ಅಮ್ಮನದ್ದು ಈ ಅಪ್ಪನದ್ದು ತಗೊಂಡು ಬೀಜ ಮತ್ತು ಅಂಡವನ್ನು ಸೇರಿಸಿ ಅದೊಂದು ಚೂರು ರೆಡಿ ಆದಮೇಲೆ ತಗೊಂಡೋಗಿ ಇನ್ನೊಂದು ಗರ್ಭದಲ್ಲಿಟ್ಟು ಹುಟ್ಟಿಸುವುದು ಈಗ ಸೈನ್ಸ್ ಹೇಳಿತು ಸರೋಗೇಟ್ ಮದರ್ ಅಂತ. ನಾನು ತಮಾಷೆ ಮಾಡೋದು, ಸರ್ವಗೇಟ್ ತೆರೆದರೆ ಅಂಥ ಮಗು ಹುಡ್ತದೆ ಅಂತ. ಅಷ್ಟು ಸಮರ್ಪಣೆ ಬೇಕು ಅಲ್ವಾ? ಅವಳೇನು ಸಾಮಾನ್ಯ ತಾಯಿಯ? ಎಲ್ಲ ಕೊಡಬೇಕಲ್ಲ ಅವಳು. ಯಾರದ್ದೋ ಬೀಜ, ಯಾರದ್ದೋ ಅಂಡಕ್ಕೆ. ನೀವು ಗಮನಿಸಿದರೆ ಬಲರಾಮ ಅಂಥದೊಂದು ಸರೋಗೆಸಿ, ಅದು ಸರ್ವವನ್ನು ಗೆದ್ದು ಬಂದ ಮಗು. ಹಾಗಾಗಿ ನಿಮಗೆ ಅದರ ಪೂರ್ವ ಅವಸ್ಥೆಯನ್ನು ಸ್ವಲ್ಪ ಈ ವ್ಯಾಖ್ಯಾನಕಾರರು ಅವನು ಪೂರ್ವದಲ್ಲಿ ಲಕ್ಷ್ಮಣ ಅಂತ ಬರೀತಾರೆ. ಯಾಕೆ ಅಲ್ಲಿ ಕೂಡ ನಿಮಗೆ ಗೊತ್ತು ಅವನು ಶೇಷನ ಅವತಾರ, ಇಲ್ಲಿ ಕೂಡ ಅವನು ಶೇಷ ಅಂಶ. ಸೊ ಶೇಷನ ಅಂಶರೇ ಇಬ್ಬರು ಆದ್ದರಿಂದ ಅಲ್ಲಿ ಲಕ್ಷ್ಮಣ, ಇಲ್ಲಿ ಬಲರಾಮ. ಅಲ್ಲಿ ಹಿಂದೆ ಬಂದ ರಾಮನದ್ದು, ಇಲ್ಲಿ ಕೃಷ್ಣನ ಮೊದಲು ಬಂದ. ಅಲ್ಲಿ ಯಾಕೆ ಹಿಂದೆ ಬಂದ, ಇಲ್ಲಿ ಯಾಕೆ ಮುಂದೆ ಬಂದ ಅಂದರೆ ನಾಗ, ಕೃಷ್ಣ ಹೇಳುವುದೊಂದು ಘಟನೆ ಬರುತ್ತೆ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲೋ ಹರಿವಂಶದಲ್ಲೋ. ನಾಗನಿಗೆ ಕೃಷ್ಣ ಹೇಳ್ತಾನಂತೆ, ವಿಷ್ಣು ಹೇಳ್ತಾನಂತೆ, ಇವು ಸ್ವಲ್ಪ ಮುಂದಿನಿಂದ ಹೋಗು ಅಂತ. ನಾಗ ಯಾವಾಗಲೂ ನೀನು ಹಿಂದೆ ಹೆಡೆ ಬಿಚ್ಕೊಂಡು ನಿನಗೆ ನೆರಳು ಕೊಟ್ಕೊಂಡು ಬರಬೇಕಪ್ಪ, ಇಲ್ಲ ಒಂದೊಂದು ಸರಿ ರೋಲ್ ಪ್ಲೇ ಬದಲಾಯಿಸೋಣ, ನೀನು ಮುಂದೆ ಹೋಗಿ ದಾರಿ ತೋರಿಸು, ನಾನು ಆಮೇಲೆ ಬರ್ತೇನೆ. ಹಾಗೆ ಬಂದವ ಅಂತ. ಈ ಸರಿ ಫಸ್ಟ್ ನೀನು ಹೋಗು, ಆಮೇಲೆ ನಾನು ಬರ್ತೀನಿ ಅಂತ ಕೃಷ್ಣ ಬಂದ. ಹೀಗೆ ಬಂದ ಕೃಷ್ಣ ಈ ಬಲರಾಮನ ಸೃಷ್ಟಿ ಆಯಿತು. ನಾನು ನಿಮಗೆ ಹೇಳಿದೆ, ಬಲರಾಮ ಸೃಷ್ಟಿಗೆ ಪೂರ್ವದಲ್ಲಿ
ಯಾವ ಥರದ ಅವಮಾನ, ಅನುಮಾನ, ಅಪಚಾರ, ಊಹೆ, ಗಾಳಿ ಸುದ್ದಿ ಹರಡಿರಬಹುದು ಅದೆಲ್ಲವನ್ನ ದಾಟಿಸಿ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡದೆ ಭಗವಂತ ಹೇಗೆ ಒಳಿತಿನ ಕಡೆಗೆ ನಡೀತಾನೆ, ನಡೆಸ್ತಾನೆ, ಕೇರ್ ಮಾಡೋದಿಲ್ಲ. ಒಂದು ಒಳ್ಳೆಯ ಸೃಷ್ಟಿ ಈ ನೆಲದಲ್ಲಿ ಆಗಬೇಕಾದ್ರೆ ಅನೈತಿಕತೆ ಅನ್ನುವುದಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೀತಾನೆ. ಅದು ಬಲರಾಮ ಸೃಷ್ಟಿ. ಯಾವುದು ನಿಮ್ಮ ಅನೈತಿಕತೆ ತೋರಿಸಿ ನಿಮಗೆ ಗೊತ್ತಿದ್ರೆ. ನಾನು ಬಂದದ್ದು ಹೇಗೆ ನನಗೆ ಗೊತ್ತು, ಆ ತಾಯಿಗೆ ಗೊತ್ತು. ಜಬಾಲ ಹೇಳಿದ್ಲಲ್ಲ, ಹಲವು ಮನೆಗಳಲ್ಲಿ ಮುಸುರೆ ಮಾಡಿದ್ದೇನೆ, ಆದರೆ ಯಾರಿಗೆ ನೀನು ಹುಟ್ಟಿದ್ದಿ ಗೊತ್ತಿಲ್ಲ. ಒಂದು ಗೊತ್ತು, ನೀನು ನನಗೆ ಹುಟ್ಟಿದ್ದಿ. ಹೋಗಿ ಹೇಳು ಗುರುಗಳಿಗೆ, ನೀನು ಜಬಾಲ ಪುತ್ರ, ಆದ್ರಿಂದ ಜಾಬಾಲ ವಂಶ. ಹೇಳಿದನಲ್ಲ ನಾನು ಜಾಬಾಲ ಅಂತ. ಅತ್ಯಂತ ಶ್ರೇಷ್ಠ ಆಯ್ಕೆ ಆಯಿತು ಪ್ರಾಮಾಣಿಕತೆಗೆ. ಅರೆ, ನಿನ್ನ ಅಪ್ಪ ಯಾರು ಅಂತ ಹೇಳದಿದ್ರೆ ಏನು? ನೀನು ಇಷ್ಟು ಪ್ರಾಮಾಣಿಕವಾಗಿ ನಿನ್ನ ಅಮ್ಮನ ಮೂಲಕ ನಿನ್ನ ಕುಲ ಹೇಳಿದ್ದಿ, ನಿನ್ನಷ್ಟು ಪ್ರಾಮಾಣಿಕತೆ ಇನ್ಯಾರಿಗಿದೆ ಅಂತ ಸತ್ಯಕಾಮನಾದ. ಎಂಥ ಒಬ್ಬ ಉಪನಿಷತ್ಕಾರನಾದ. ಯಾವುದು ಪ್ರಾಮಾಣಿಕತೆ, ಯಾವುದು ಸೃಷ್ಟಿ, ಯಾವುದು ಅಪ್ಪ ಅಮ್ಮ, ಯಾವ ಲೆಕ್ಕಾಚಾರ? ಇಡೀ ಚಂದ್ರವಂಶದ ಲೆಕ್ಕಾಚಾರಕ್ಕೂ ಕೂಡ ಹೊಸ ವ್ಯಾಖ್ಯಾನ ಬಲರಾಮ ಸೃಷ್ಟಿ. ಚಂದ್ರವಂಶವೇ ಕೆಟ್ಟದು ಅಂತ ಹೇಳುವವರಿಗೆ, ಚಂದ್ರವಂಶವೇ ಅನೈತಿಕ ಹೇಳುವವರಿಗೆ ನೈತಿಕತೆಗೆ ಒಂದು ಹೊಸ ಕಣ್ಣು ಕೊಟ್ಟು ನೋಡಿ ಜಗತ್ತನ್ನು ನೋಡುವ ಕ್ರಮ ಸರಿ ಇಲ್ಲ ನೀವು. ಅದಕ್ಕೇನೆ ನೋಡಿ ಅಭಿನವಗುಪ್ತ ಹುಟ್ಟಿದ್ದು ಹೇಗೆ ನೋಡಿ. ಒಂದು ತಂತ್ರ ಪ್ರತಿಪಾದಕನಾದ ಅಭಿನವಗುಪ್ತ ತಾನು 9ನೇ ಶತಮಾನದ ಕೊನೆಯಲ್ಲೋ ಎಲ್ಲೋ ತಾನು ಹುಟ್ಟುವ ಮೊದಲು ಹುಟ್ಟಿದ್ದು ಹೇಗೆ ಅಂತ ಕೇಳಿದರೆ, ಅವನ ತಂದೆ ಒಬ್ಬ ಅರ್ಚಕ. ಎಂಥ ಅರ್ಚಕ ಅಂತಂದ್ರೆ ಅವರು ಎಂದೂ ಕೂಡ ತನ್ನ ದೇವಿಯನ್ನು ಬಿಟ್ಟರೆ ಹೊರಗೆ ಬಂದ ಭಕ್ತರನ್ನು ನೋಡಿದವರಲ್ಲ. ಆ ಪರಿ ಭಕ್ತಿ. ಎಷ್ಟು ಅಂತಂದ್ರೆ ಪ್ರೇಕ್ಷಕರಾಗಿ ದೇವರನ್ನು ನೋಡಬೇಕು ಅಂತ ಬಂದ ಭಕ್ತರು ಕಂಪ್ಲೇಂಟ್ ಮಾಡ್ತಿದ್ರಂತೆ ದೊರೆಗೆ ಹೋಗಿ, ಯಾವನನ್ನ ಇಟ್ಟಿದ್ದೀರಿ ನರಸಿಂಹಗುಪ್ತ ಅಂತ ಅರ್ಚಕ, ತೆಗೀರಿ ಅವನನ್ನು. ಯಾಕೆ ತೆಗಿಬೇಕು ಅಂದ್ರೆ ಅವನ ಅಂತಿಂಥ ಕೆಟ್ಟ ಅರ್ಚಕ ಅಲ್ರಿ. ಒಂದ್ ದಿವಸ ಬಾಗಿಲೇ ಹಾಕೊಂಡಿರ್ತಾನೆ, ನಮಗೆ ನೋಡಕ್ಕೆ ಸಿಗಲ್ಲ ದೇವರು, ಬರೇ ತಾನು ದೇವರನ್ನು ನೋಡ್ತಾನೆ. ಈ ಕಂಪ್ಲೇಂಟಿಗೆ ದೊರೆ ಎಷ್ಟು ಒಳ್ಳೆಯವನಿದ್ದ ಅಂದರೆ ದೊರೆ ಹೇಳ್ತಾನೆ, ಅವನು ಒಳಗೆ ಕೂತು ಕೆಟ್ಟ ಕೆಲಸ ಮಾಡಿಲ್ವಲ್ಲ, ದೇವರನ್ನು ನೆನೆದಿದ್ದಾನೆ, ತಪಸ್ಸು ಮಾಡಿದ್ದಾನೆ. ಯಾರಾದರೂ ತಪಸ್ಸು ಮಾಡೋರು ತಮಗಾಗಿ ಮಾಡ್ತಾರಾ? ಜಗತ್ತಿಗಾಗಿ ಮಾಡ್ತಾರೆ, ಸಹಿಸ್ಕೊಳ್ಳಿ. ಹಾಗೆ ಕೋಣೆಯ ಒಳಗೆ ನಿರಂತರ ದೇವಿಯನ್ನು ಆರಾಧಿಸಿದವ. ಪೂಜೆಗಾಗುವಾಗ ಬಾಗಿಲು ತೆಗೆದವ. ಬಾಗಿಲು ತೆಗೆದರೆ ಆ ಕಾಲಕ್ಕೆ ನಿಮಗೆ ಗೊತ್ತು, ಕಲಾ ಸೇವೆ ಒಂದೊಂದೇ ಸೇವೆ ಇರುತ್ತಲ್ಲ ದೇವರ ಮುಂದೆ. ಕಲಾ ಸೇವೆ ಅಂದಾಗ ಒಬ್ಬಳು ಕಲಾವತಿ, ವಿಮಲಕಲಾ ಅಂತ ಒಳ್ಳೆಯ ಕಲಾವಿದೆ, ನಾಟ್ಯ ಮಾಡಬೇಕು. ಈ ವಿಮಲಕಲಾ ಅವಳು ತನ್ನ ನಾಟ್ಯ ಮಾಡಬೇಕು. ಅವಳು ನಾಟ್ಯ ಮಾಡ್ಲಿಕ್ಕೆ ಇವನು ಹೇಳ್ತಿದ್ದದ್ದು ಮಾತ್ರ, ಈಗ ಇನ್ನು ಕಲಾ ಸೇವೆ ಅಂತ. ಕಲಾ ಸೇವೆ ವಿಮಲಕಲಾ ಅವರು ಬರಬೇಕು, ರಾಜದೂತರು ಕರೆಯೋದು. ಇವನದು ಅನೌನ್ಸ್ಮೆಂಟ್ ಈಗ ಕಲಾ ಸೇವೆ ಅನ್ನೋದು ಮಾತ್ರ. ನರಸಿಂಹಗುಪ್ತ ಮತ್ತೆ ನೋಡ್ತಿರ್ಲಿಲ್ಲ. ಆದರೆ ನೆನಪಿಟ್ಟುಕೊಳ್ಳಬೇಕು, ವಿಮಲಕಲಾ ದೇವಿಗೆ ನಾಟ್ಯವೇ ಮಾಡಲಿಲ್ವಂತೆ, ನಿತ್ಯ ನಾಟ್ಯ ಮಾಡಿದ್ದು ನರಸಿಂಹಗುಪ್ತನಿಗೆ. ನರಸಿಂಹಗುಪ್ತ ಒಂದು ದಿವಸ ನನ್ನನ್ನು ನೋಡಲಿ ಅಂತ ನೋಡಲೇ ಇಲ್ಲ. ಅವನು ದೇವಿಯಲ್ಲಿ ತನ್ಮಯ. ಯಾವ ಮಟ್ಟಕ್ಕೆ ದೇವಿ ಆರಾಧಕ ಅಂದರೆ ಇವಳಿಗೆ ದಿನಕ್ಕೆ ದಿನಕ್ಕೆ ತಾಪ, ನನ್ನ ಕಡೆಗೆ ನೋಡಲ್ವಲ್ಲ ಅಂತ. ಒಂದು ದಿನ ನಾಟ್ಯ ಮುಗಿಸಿದ್ದಾಳೆ ವಿಮಲಕಲಾ, ಅವಳಿಗೆ ರಾತ್ರಿ ಒಳಗಿದ್ದೊಂದು ಎಬ್ಬಿಸ್ತದೆ, ಹೋಗು ಅರ್ಚಕನ ಕಡೆಗೆ. ಅವಳು ನಡುರಾತ್ರಿ 2 ಗಂಟೆಗೆ ಹೋಗಿ ನರಸಿಂಹಗುಪ್ತ ಅರ್ಚಕನ ಮನೆಯ ಬಾಗಿಲು ಬಡಿತಾಳೆ. ಮಹಾಬ್ರಹ್ಮಚಾರಿ, ಮಹಾ ತಪಸ್ವಿ, ಒಂದು ಹೆಣ್ಣನ್ನು ಕಣ್ಬಿಟ್ಟು ನೋಡಿದವನಲ್ಲ, ದೇವಿಯ ಮಹಾ ಆರಾಧಕ. ಬಾಗಿಲು ತೆಗೆದರೆ ಮಧ್ಯರಾತ್ರಿ ನಡುವಯಸ್ಸಿನ ಆ ಹೆಣ್ಣು ಮಗಳು ನಿಂತಿದ್ದಾಳೆ. ಅದು ಹೇಳಿ ಕೇಳಿ ಒಬ್ಬಳು ಡ್ಯಾನ್ಸರ್. ನರಸಿಂಹಗುಪ್ತ ಮಹಾ ಸುಸಂಸ್ಕೃತ. ಏನು ಇತ್ತ ನರ್ತಕಿ ಈ ಹೊತ್ತಿಗೆ ಇಲ್ಲಿಗೆ ಯಾಕೆ? ಅವಳ ಮಾತು ಅದೆಲ್ಲ ನೀವು ನೋಡಬೇಕು, ಓದಬೇಕು. ಬಹಳ ಚೆನ್ನಾದ ವಿವರಣೆ. ಸತ್ಯಕಾಮರು ಅಭಿನವ ಅನ್ನುವ ಪುಸ್ತಕದಲ್ಲಿ ಬರೆದಂತಹ ವಾಕ್ಯಗಳವು. ಬಾಗಿಲು ತೆಗೆದಾಗ ಏನು ನರ್ತಕಿ ಈ ಹೊತ್ತಿನಲ್ಲಿ ಇಲ್ಲಿಗೆ ಅಂತ ನರಸಿಂಹಗುಪ್ತರು ಕೇಳಿದಾಗ ನರ್ತಕಿ ಕೈ ಮುಗಿದು ಹೇಳ್ತಾಳೆ, ಒಳಗೆ ಕರೆಯುವುದಿಲ್ಲವೇ? ಸಂಸ್ಕೃತಿಯನ್ನು ಎಚ್ಚರಿಸುವುದವಳು. ಒಳಗೆ ಕರೆದು ಮಾತಾಡಿಸ್ಬೇಕಲ್ವಾ ಅಂತ ತಕ್ಷಣ ಇವನು ಎಚ್ಚರ ಆಗಲಿ, ಒಳಗೆ ಬನ್ನಿ, ನನ್ನಿಂದ ಏನಾಗಬೇಕು ಮುಂದಿನದ್ದು ಪ್ರಶ್ನೆ ನರಸಿಂಹಗುಪ್ತರದು. ದೇವಿ ನನಗೆ ಆದೇಶಿಸಿದ್ದಾಳೆ, ಆ ಆದೇಶವನ್ನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳಲು ಬಂದಿದ್ದೇನೆ. ಏನು? ನನಗೆ ನಿಮ್ಮಿಂದ ಒಂದು ಮಗುವಾಗಬೇಕು.
ನೇರ ಪ್ರಶ್ನೆ. ನೀವು ತಪ್ಪು ದಾರಿ, ತಪ್ಪು ವಿಳಾಸಕ್ಕೆ ಬಂದಿದ್ದೀಯಾ? ನಿನ್ನ ಕೆಲಸ ನನ್ನಿಂದ ಆಗುವುದಿಲ್ಲ, ನಡೆ ಅಂತ ಕಳಿಸಿಬಿಡ್ತಾನೆ. ಕ್ಷೀಣವಾಗಿ, ಕಾಷ್ಠದ ಹಾಗಾಗಿ ನಾಟ್ಯ ಬಿಟ್ಟು ಮಂಚ ಹಿಡಿತಾಳೆ ವಿಮಲಕಲಾ. ಎಷ್ಟೋ ದಿವಸ ನಿತ್ಯ ಕಲಾ ಸೇವೆ ಅನೌನ್ಸ್ಮೆಂಟ್ ಆಗುತ್ತೆ, ವಿಮಲಕಲಾ ಇಲ್ಲ, ಯಾರೋ ಡಾನ್ಸರ್. ಯಾಕೆ ವಿಮಲಕಲಾ ಬರ್ತಿಲ್ಲ? ದೊರೆ ಕೇಳ್ತಾನೆ. ಏನೋ ರೋಗವಂತೆ. ಏನು ರೋಗ? ಅದಕ್ಕೆ ವೈದ್ಯಕೀಯ ಉಪಚಾರ ಮಾಡಿ. ರಾಜವೈದ್ಯರು ಬರ್ತಾರೆ, ಆಹಾ, ಗುಣ ಆಗುವುದಿಲ್ಲ. ನಿರಂತರ ಮಂಚದ ಮೇಲೆ ಹೆಣದ ಹಾಗೆ ಒಂದೇ ಸಮನೆ ಹಂಬಲಿಸಿದ್ದು ಏನನ್ನು ಅಂದರೆ, ಒಮ್ಮೆ ನರಸಿಂಹಗುಪ್ತ ಬರಬೇಕು, ನನಗೊಂದು ಮಗು ಕರುಣಿಸಬೇಕು, ಅಷ್ಟೇ. ಆ ಥರ ಮಲಗಿ ಹೆಣವಾಗಿ ಬೊಬ್ಬಿಡುವ ಒಳಗಿನ ಆರ್ತನಾದ ದೇವಿಗೆ ಮುಟ್ಟದೇ ಇರ್ತದ, ಅಥವಾ ದೇವಿಯನ್ನು ಅರ್ಚಿಸುವ ಅರ್ಚಕನಿಗೆ ಮುಟ್ಟದೇ ಇರ್ತದ? ಒಂದು ದಿನ ನರಸಿಂಹಗುಪ್ತ ಮಧ್ಯರಾತ್ರಿ 12 ಗಂಟೆ ದಾಟಿದೆ, ತನ್ನ ಕೋಣೆಯ ಬಾಗಿಲು ತೆಗಿತಾನೆ. ನೇರವಾಗಿ ನರ್ತಕಿಯ ಮನೆಯ ಕಡೆಗೆ ಹೊರಡುವಾಗ ಆ ದಿನದ ಗಾಳಿ ಮೊದಲಿನಂತಿರಲಿಲ್ಲ. ಬೀಸುವ ಗಾಳಿ ಬಂದು ಈ ನರ್ತಕಿಯ ಮೈ ಸವರಿದಾಗ ಅವಳಿಗೆ ಜೀವ ಸ್ಪರ್ಶ, ಹೊಸ ಗಾಳಿ ಬರುತ್ತಿದೆ ಎನ್ನುವುದು ಅನುಭವಕ್ಕೆ ಬಂತು. ಮೈ ತುಂಬ ಹಳೆಯ ಜೀವಸತ್ತ ಕಾಷ್ಠ ಅನುಭವ ಹೋಗಿ ಜೀವ ಚೈತನ್ಯ ಪಾದದಿಂದ ಒಳಹೊಕ್ಕು ಯಾರೋ ಎಬ್ಬಿಸುತ್ತಿದ್ದಾರೆ ಅನ್ನುವ ಅನುಭವದಲ್ಲಿ ಕಲಾವತಿ ಮಲಗಿದಲ್ಲೇ ಎಚ್ಚರವಾಗಿ ನಡುಗುತ್ತಿದ್ದಾಳೆ. ಇದೇನೋ ಸಂಭವಿಸಲಿಕ್ಕಿದೆ ಎನ್ನುವಂತೆ ಒಳಗೊಂದು ಮಹಾ ಸತ್ಯವೋ ಶಕ್ತಿಯೋ ಎಚ್ಚರವಾಗುತ್ತಿದೆ. ಗೊತ್ತಿತ್ತು ಮೊದಲೇ ಅನ್ನುವ ಹಾಗೆ ಆ ಬಾಗಿಲಿಗೆ ಸಪ್ಪಳ. ನರಸಿಂಹಗುಪ್ತ ಬಾಗಿಲು ಬಡಿದದ್ದಲ್ಲ, ಇವಳ ಎದೆ ಬಡಿಯುತ್ತಿದ್ದ. ಇದುವರೆಗೆ ಎದೆ ಬಡಿತ ನಿತ್ತ ಆ ಕಲಾವತಿಯ ಎದೆ ಬಡಿತ ಅವಳಿಗೆ ಕೇಳುವಷ್ಟು ಹೊಡೆದುಕೊಂಡು ಲಬ್ ಡಬ್ ಅಂದಾಗ ಅವಳು ಬಾಗಿಲ ಕಡೆಗೆ ಹೋಗುವ ಜೀವಂತ ಚೈತನ್ಯಪೂರ್ಣ ಚೇತನವಾಗಿ ಅದೇ ಹಳೆಯ ಆ ನರ್ತಕಿಯಾಗಿ ತಾಯಿಯಾಗುವ ಎಲ್ಲ ಹಂಬಲದ ಆ ಅಷ್ಟು ಸಮರ್ಪಣೆಗಳ ಜೊತೆಗೆ ಬಾಗಿಲು ತೆಗೆದಾಗ ಎದುರಿಗೆ ನರಸಿಂಹಗುಪ್ತರು. ಒಳಗೆ ಬನ್ನಿ, ನಾನು ನಿಮ್ಮ ಚರಣ ಸೇವಕಿ, ಏನು ಬಂದಿರಿ, ನನ್ನಿಂದ ಏನಾಗಬೇಕು? ಈಗ ಅಭಿನವಗುಪ್ತನ ಸರದಿ. ತಾಯಿ ದೇವಿ ಆದೇಶಿಸಿದ್ದಾಳೆ, ನನಗೆ ನಿನ್ನಿಂದ ಒಂದು ಮಗುವಾಗಬೇಕು. ಹಾಗೆ ಹುಟ್ಟಿದವ ಅಭಿನವಗುಪ್ತ. ಏನಾದ? ಜಗತ್ತಿನ ನೈತಿಕತೆ ಅನೈತಿಕತೆಗೆ ಹೊಸ ವ್ಯಾಖ್ಯಾನಗಳನ್ನು ಬರೆಯಬೇಕು ಅಂತ ಹೇಳುವವ ಬಲರಾಮ. ಜಗತ್ತಿನ ಹೊಸ ಯಾವ ವಂಶಗಳು ಹೇಗೆ ಬೆಳೀಬೇಕು ಅಂತ ನಾವು ತಿಳಿದಿದ್ದೇವೆ, ಅದಕ್ಕೆ ಭಿನ್ನವಾಗಿ ಒಂದು ಜಗತ್ತನ್ನು ವಿಸ್ತರಿಸುವ ಒಳಿತು ಮಾಡುವ ಲೋಕ ತನ್ನಿಷ್ಠೆಯಂತೆ ತಾನು ಈ ನೆಲಕ್ಕೆ ಬರ್ತದೆ ಅನ್ನೋದನ್ನು ತೋರಿಸಿದ್ದು ಅಭಿನವಗುಪ್ತ, ಬಲರಾಮನಂಥವರು. ಅಂಥದ್ದೊಂದು ಸೃಷ್ಟಿಯಾಯಿತಲ್ಲ, ಅದಕ್ಕೆ ಅವನು ಸಂಕರ್ಷಣ, ಯಾರನ್ನಾದರೂ ಸೆಳೆಯಬಲ್ಲ. ತಾನು ಮಾತ್ರ ಸೆಳೆತದಿಂದ ಹುಟ್ಟಿದವನಲ್ಲ, ಹೀಗೊಂದು ಪೂರ್ವ ವೇದಿಕೆ ನಿರ್ಮಾಣ ಮಾಡಿದ ಕೃಷ್ಣ. ನನ್ನ ವಂಶವನ್ನು ಆಡಿಕೊಳ್ತೀರಾ? ನನ್ನ ವಂಶ ಬಹಳ ಕೆಟ್ಟ ವಂಶ ಅಂತೀರಾ? ನನ್ನ ವಂಶಕ್ಕೆ ಏನು ಸಾಮರ್ಥ್ಯ ಇದೆ ತೋರಿಸೇ ಬಿಡ್ತೇನೆ ಅನ್ನುವ ಹಾಗೆ ಬಂದಿದ್ದಾನೆ. ಅದಕ್ಕೆ ತಯಾರಿ ಮಾಡಿದ್ದು ವಸುದೇವ ದೇವಕಿಯರನ್ನು. ಅದಕ್ಕೆ ಅವರು ಸಿದ್ಧರಾದದ್ದು. ನನ್ನ ಒಳಗೆ ಬರುವಂಥ ಬಲಿಷ್ಠವಾದದ್ದು ದೊಡ್ಡದು ಯಾವುದಿದೆ ಅದು ಚೆನ್ನಾಗಿ ಬರಲಿ, ಬರುವುದಕ್ಕೆ ನಾನು ಏನು ಬೇಕು ಆ ಸಿದ್ಧತೆಯನ್ನು ನಾನು ಕೊಡ್ತೇನೆ. ಯಾವ ಮಟ್ಟದ ಭೂಮಿಕೆ, ಯಾವ ಮಟ್ಟಕ್ಕೆ ನಾವು ನಮ್ಮನ್ನು ಅದಕ್ಕೆ ಪಾತ್ರ ಸಿದ್ಧವಾಗದೆ ನಾವು ಬರುವುದಿಲ್ಲ ಮಗಳೇ ಅಂತ ಗುರು ಒಂದು ಮಾತು ಹೇಳಿದರು ನನಗೆ. 10 ವರ್ಷಗಳ ಹಿಂದೆ ಭೇಟಿಯಾಗಿದ್ದಿರಲ್ಲ ಗುರುಗಳೇ, ಅಪ್ಪ 10 ವರ್ಷ ನನ್ನನ್ನು ಹಿಂದೆ ಭೇಟಿಯಾದವರು ಆಗ ಕರೆದುಕೊಂಡು ಹೋಗಲಿಲ್ಲ, ಈಗ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದಾಗ, ಮಗಳೇ ಪಾತ್ರ ಸಿದ್ಧವಾಗಬೇಕವಲ್ಲ. ಪಾತ್ರೆ ಸಿದ್ಧ ಮಾಡಿದ್ದು ದೇವಕಿ ಮತ್ತು ವಸುದೇವರಲ್ಲಿ ಏನೇನಿತ್ತೋ ದೋಷಗಳು ಅದೆಲ್ಲ ತೆಗಿಲಿಕ್ಕೆ ಒಂದು ದೊಡ್ಡ ತಯಾರಿ. ಈ ಪೂರ್ವ ನಿರ್ಮಾಣ ಇದೆಯಲ್ಲ, ಇದನ್ನು ಭಗವಂತ ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮ್ಮದೇನು ಕೆಲಸ? ಅರ್ಪಿಸಿಕೊಳ್ಳುವುದು. ರೋಹಿಣಿ ಅರ್ಪಿಸಿಕೊಂಡ್ಲು, ಬಲರಾಮ. ಅಲ್ಲೊಂದು ಆಶ್ಚರ್ಯ ಅಲ್ವಾ, ಇವರು ಎಷ್ಟು ಬಂಧನದಲ್ಲಿ ಕೃಷ್ಣನಿಗೆ ಕಾಯಬೇಕು. ಅವಳು ನೋಡಿ, ನಂದಗೋಪನ ಕಾಡು ಮೇಡು ಅಲೆದುಕೊಂಡು ಗೋಕುಲದಲ್ಲೆಲ್ಲ ಖುಷಿ ಇದ್ಕೊಂಡು ಎಲ್ಲರ ಜೊತೆಗೆ ಗೋಪಾಲಕರ ಜೊತೆಗೆ ಬೆರೆತಾಡಿಕೊಂಡು ತಾನು ಮಾಡಬೇಕಾದ ಪಶುವನ್ನು ಮತ್ತೊಂದನ್ನು ಪೋಷಣೆ ಮಾಡಿಕೊಂಡು ಎಲ್ಲರ ಜೊತೆಗೆ ವಿಧವಾಗಿ ಆಟ ಆಡ್ತಾ ಬಲರಾಮನನ್ನು ಹೆತ್ತು. ರೋಹಿಣಿಯ ಪುಣ್ಯ ನೋಡಿ. ಆದರೆ ಇಲ್ಲಿ ಇನ್ನೊಂದು ಕಾಯ್ತಾ ಇದೆ. ಓಹೋ, 7ನೇಯದ್ದು ಗರ್ಭಪಾತವಾಯಿತಾ?
ಹಾಗಾದರೆ 8ನೆಯದ್ದನ್ನು ಕಾಯಬೇಕು ಅಂತ ಕಂಸ ಕಾದಿದ್ದಾನೆ. ಆ ಹೊತ್ತಿನಲ್ಲಿ ಕೃಷ್ಣ ತಾನು ಬರುವುದಕ್ಕೆ ತಯಾರಿ ಮಾಡುವಾಗ ಪುರಾಣ ಬಹಳ ಸುಂದರವಾಗಿ ವಿವರಿಸ್ತದೆ. ಅವನು ಬರುವುದಕ್ಕೆ ಮೊದಲು ಒಂದು ತೇಜಸ್ಸು, ಒಂದು ಕಾಂತಿ ಮೊದಲು ವಸುದೇವನನ್ನು ಪ್ರವೇಶಿಸಿತು ಅಂತ. ಅವನು ಎಷ್ಟು ಬೆಳಕಿನ ಹಾಗೆ ಕಾಣ್ತಿದ್ದ ಅಂದರೆ ಸ್ವಲ್ಪ ನಿತ್ತು ನೋಡಿಬಿಡ್ತಿದ್ದಂತೆ ಕಂಸ. ಇವನೇನು ಚೇಂಜ್ ಆಗಿದ್ದಾನಲ್ಲ, ಒಳಗಿಟ್ಟಿದ್ದೇನೆ, ಇಷ್ಟು ಕಷ್ಟದಲ್ಲಿ ಇಟ್ಟಿದ್ದೇನೆ, ಇವನೇನು ನೋಡಿದರೆ ಬೇರೆ ಕಾಣ್ತಾನೆ ಅಂತ ನಿತ್ತು ನೋಡುವಷ್ಟು ಬದಲಾವಣೆ. ಒಬ್ಬ ಭಗವಂತ ಬರ್ತಾನೆ ಅಂದರೆ ಏನು ಮಾಡಬಹುದು? ಆ ಥರದ ಬದಲಾವಣೆಯನ್ನು ನೋಡಿ, ಓಹ್ ಪರವಾಗಿಲ್ಲ, ಇವನೇನು ಬೇರೆ ಆಗಿದ್ದಾನೆ ಅಂತ ಗಾಬರಿ ಆಗಿ ಮತ್ತೆ ಹೋದರೆ ನಿಧಾನಕ್ಕೆ ಆ ಕಾಂತಿ ಈ ಗರ್ಭ ಪ್ರವೇಶ ಮಾಡುವಾಗ ದೇವಕಿಯಲ್ಲೂ ಹೊಸದೊಂದು ಕಾಂತಿ, ಶೋಭೆ, ಚೈತನ್ಯ, ಲವಲವಿಕೆ, ನೋಡಿದರೆ ಏನೋ ಒಂದು ವಿಶೇಷ ಪರಿವರ್ತನೆ, ಕೋಣೆಯಲ್ಲೆಲ್ಲ ಕಾಂತಿ. ಆ ಇಡೀ ಮಥುರೆಯ ಆ ಒಂದು ಜಾಗ ಏನೋ ಮೊದಲಿನ ಹಾಗಿಲ್ಲವಲ್ಲ ಅಂತ ಹೆಜ್ಜೆ ಇಡುವಾಗ ಅನುಭವಕ್ಕೆ ಬರ್ತಿತ್ತಂತೆ ಕಂಸನಿಗೆ. ಇಲ್ಲಿ ಏನೋ ಆಗಿದೆ. ಎಷ್ಟು ನೋಡಿ, ಇದೆಲ್ಲ ನೀವು ವರ್ಬಲ್ ಇದರೊಳಗೆ ಯೋಚನೆ ಮಾಡಿಬಿಡಿ, ಇದರ ಇಂಟೆನ್ಸಿಟಿ ಗಮನಿಸಿ. ಅವನಿಗೊಂದು ಎಷ್ಟು ತೀವ್ರವಾಗಿ ಅನ್ನಿಸಿತು ಅಂದರೆ ಅಂತೆ, ಇವ ಬರುವ ಮೊದಲೇ ಇವರನ್ನು ಕೊಲ್ಲೋದು ಒಳ್ಳೆಯದು ಅಂತ. ಅಂದರೆ ಅಷ್ಟು ಅವನಿಗೆ ಅದು ಅಷ್ಟು ವಿಸಿಬಲ್ ಇತ್ತು ಅಂತ. ಬರುವಂಥ ಶಕ್ತಿ ಸಾಮಾನ್ಯದ್ದು ಬರಲ್ಲ, ಇದು ನಾನು ಇಷ್ಟರವರೆಗೆ ನೋಡಿದಂತಹ ಶಕ್ತಿ ಅಲ್ಲ, ಇದು ಬರುವ ಮೊದಲು ಕೊಲ್ಲುವುದು ಒಳ್ಳೆಯದು, ನಾನು ಕಾಯುವುದು ಬೇಡ ಅಂತ ಅನ್ನಿಸುವಷ್ಟು ಪ್ರಚೋದನೆ ಆಗಿತ್ತಂತೆ. ಪುನಃ ನೆನಪಾಯಿತು, ಗರ್ಭಿಣಿಯನ್ನು ಕೊಂದೆ, ಅಸಹಾಯವಾಗಿದ್ದ ಹೆಣ್ಣನ್ನು ಕೊಂದೆ, ತಂಗಿಯನ್ನು ಕೊಂದೆ ಅಂತ ಮಾತು ಬರುತ್ತೆ. ಇದು ರಾಜನಿಗೆ ಒಳ್ಳೆಯ ಯೋಗ್ಯವಾದ ಉಪಚಾರವಲ್ಲ, ಅಪಚಾರ ಅಂತ ಅವನು ಯೋಚಿಸಿ ಬೇಡ ತಡ್ಕೊಂಡು ಹೋದ ಅಂತ ಯೋಚನೆ ಮಾಡಿ. ಆ 9 ತಿಂಗಳು ಹೇಗಿರಬಹುದು? ಒಬ್ಬ ಭಗವಂತ ಭೂಮಿಗೆ ಬರಬೇಕಾದ್ರೆ ಯಕಶ್ಚಿತ್ ಕಂಸನಂತಹ ರಾಕ್ಷಸಿ ಮನಸ್ಸಿಗೂ ಕಾಣ್ತದೆ ಅಂದರೆ ಅದು ಎಷ್ಟು ಚೆನ್ನಾಗಿರ್ಬೋದು. ನಿಜವಾಗಿಯೂ ಸಾತ್ವಿಕರಿದ್ದವರು ನೋಡಿದರೆ ಎಷ್ಟು ಚೆನ್ನಾಗಿ ಪ್ರಕಟ ಆಗಿರಬಹುದು ಗೊತ್ತಿಲ್ಲ, ಆ ಭಾಗ್ಯ ಯಾರಿಗಿತ್ತು. ಆದರೆ ವಸುದೇವ ದೇವಕಿಯರಿಗಂತೂ ದಿನವೂ ಇತ್ತು. ಅವರಿಗೆ ಖಂಡಿತ ಗೊತ್ತಾಗ್ತಿರ್ಲಿಕ್ಕೇ ಬೇಕು ಅಲ್ವಾ? ಒಬ್ರಿಗೊಬ್ರಿಗೆ ಅನ್ನಿಸ್ತಿರ್ಬೋದು, ಈ ಇಷ್ಟು ದಿವಸದ ಗರ್ಭದ ಹಾಗಲ್ಲ. ನಾನು ಅಂದ್ಕೊಳ್ಳೋದು, ಅವಳು ಮಾತಾಡ್ತಿರ್ಬೋದು, ಇದು ಈ ಇಷ್ಟು ದಿವಸದ ಗರ್ಭದ ಹಾಗಿಲ್ಲಪ್ಪ, ನನಗೇನೋ ಬೇರೆ ಅನುಭವ ಕೊಡ್ತಿದೆ ಅಂತ ಅವಳು ಹೇಳ್ತಿರಬಹುದು. ಇವ ಹೇಳ್ತಿರಬಹುದು, ನಿನ್ನನ್ನು ನೋಡುವಾಗ ನನಗೂ ಹಾಗೆ ಅನ್ನಿಸ್ತದೆ, ನೀನು ಮೊದಲು ಬೇರೆ ಹೆರುವಾಗ ನಿನ್ನ ಒಳಗಿದ್ದ ಭೀತಿ ಈಗ ನನಗೆ ಕಾಣಲ್ಲ. ಯಾರಿಗೆ ಗೊತ್ತು ಏನೇನನ್ನೆಲ್ಲ 9 ತಿಂಗಳು 10 ತಿಂಗಳು ಹಂಚಿಕೊಂಡಿರಬಹುದು ಅಂತ. ಎಲ್ಲ ಭಾವಗಳ ಉತ್ಕರ್ಷ ಅವಸ್ಥೆಯ ಒಂದು ದಿನ ಅಷ್ಟಮಿ, ನಡುರಾತ್ರಿ 12, ರೋಹಿಣಿ ನಕ್ಷತ್ರ. ಆ ಹೊತ್ತಿಗೆ ಭಗವಂತ ತಾನು ಆ ದೇವಕಿಯ ಗರ್ಭದಿಂದ ಅವತರಿಸಲಿಕ್ಕೆ ತಾನು ಸಿದ್ಧನಾದ ಮತ್ತು ಇವರು ನೋಡುವುದರೊಳಗಾಗಿ ಅವನು ಭೂಮಿಗೆ ಒಂದು ಶಿಶುವಾಗಿ ಬಂದ. ಭಗವಂತ ಇವತ್ತು ದೇವಕಿಯ ಕೈಯಲ್ಲಿ, ಇಷ್ಟರವರೆಗೆ ಮಕ್ಕಳನ್ನು ಹಿಡಿದ ಭಾಗ್ಯ ಇಲ್ಲದವಳ ಕೈಯಲ್ಲಿ ಮಕ್ಕಳು ಬರಲಿ ಅಂತ ಅಂದಾಗ, ನೀನು ಬರೇ ಮಕ್ಕಳನ್ನು ಕೇಳ್ತೀನಿ, ನಾನೇ ಬಂದಿದ್ದೀನಿ ನೋಡು ಅಂತ ಏಕಾಏಕಿ ಚತುರ್ಭುಜಧಾರಿಯಾಗಿ ತನ್ನನ್ನು ಪ್ರಕಟಿಸಿ, ನಾನು ಬರೇ 2 ಕೈ 2 ಕಾಲಿನ ಮನುಷ್ಯನಲ್ಲ, ನೀನು ಇಷ್ಟು ದಿನ ಪಟ್ಟ ತಪಸ್ಸಿದೆಯಲ್ಲ ಅದಕ್ಕೆ ಪ್ರತಿಫಲ ರೂಪವಾಗಿ ನೀನು ಯಾರನ್ನು ಭಕ್ತಿಯಿಂದ ಪೂಜಿಸಿದ್ದಿ ತಪಿಸಿದ್ದಿ ಆ ಭಗವಂತ ಬಂದಿದ್ದೇನೆ. ನನ್ನನ್ನು ನೋಡುವಂತ ಮೊದಲು ತಾಯಿಗೆ ತನ್ನನ್ನು ದರ್ಶನ ಕೂಡ ಕೊಟ್ಟು ಬಿಟ್ಟನಂತೆ. ಶಂಖಚಕ್ರ ಗದಾ ಪದ್ಮಧಾರಿಯಾದ ಆ ಪುಟ್ಟ ಬಾಲಕ ತನ್ನ ಇರುವಿಕೆಯನ್ನು ತಾನು ಭಗವಂತನೇ ಅಂತ ತೋರಿಸುವ ಹೊತ್ತಿಗೆ ತಕ್ಷಣ ಇವಳಿಗೆ ಮತ್ತೆ ಭಯ ಆರಂಭ. ಏನು ಭಯ? ನಿನ್ನನ್ನು 8ನೇ ಮಗು ಅಂತ ಈಗ ಅವ ಕೊಲ್ತಾನೆ. ಇತ್ತ ವಸುದೇವನಿಗೆ ಏನು ಪುಣ್ಯ ಮಾಡಿದ್ದೀನಿ ನಾನು, ಯಾವ ಜನ್ಮದ ಯಾವ ಸುಕೃತಕ್ಕೆ ನನಗೆ ಈ ದರ್ಶನ, ನಾನು ಏನು ಪುಣ್ಯ ಮಾಡಿದ್ದೇನೆ ಅಂತ ನಿನ್ನ ಅಪ್ಪ ಅನ್ನಿಸಿಕೊಳ್ಳುವ ಜಗತ್ತಿಗೆ ಅಪ್ಪನಾದವ ನೀನು, ಅಂಥ ನಿನಗೆ ಅಪ್ಪನಾಗುವ ಭಾಗ್ಯ ಕೊಟ್ಟೆಯಲ್ಲ, ನಾನು ಅಂಥದ್ದು ಏನು ಮಾಡಿದ್ದೇನೆ ಅಂತ ಕೊಂಡಾಡಿದನಂತೆ. ನೀನು ಅಂತಿಂಥವನಲ್ಲ,
ನೀನು ಹಾಗೆ ಬರುವವನೇ ಅಲ್ಲ. ನೀನು ಹೇಗೆಲ್ಲ ಜಗತ್ತನ್ನು ನೋಡಿದವ, ಉದ್ಧರಿಸಿದವ. ಇವತ್ತು ನನ್ನ ಹೆಂಡತಿಯ ಗರ್ಭದಲ್ಲಿ ನಿನಗೆ ಹೆಸರು ಹಿರಣ್ಯ ಗರ್ಭ ಅಂತ, ಬ್ರಹ್ಮಾಂಡವನ್ನು ನಿನ್ನ ಗರ್ಭದಲ್ಲಿ ಇಟ್ಟವ ಅಂಥವನು, ಬ್ರಹ್ಮಾಂಡ ಗರ್ಭವನ್ನು ನಿನ್ನಲ್ಲಿ ಧರಿಸಿದವ ನನ್ನ ಹೆಂಡತಿಯ ಗರ್ಭದಲ್ಲಿ ಬಂದೆಯಲ್ಲ, ಎಷ್ಟು ಕರುಣೆ ನಿನಗೆ, ನಾನು ಅಂಥದ್ದು ಏನು ಮಾಡಿದ್ದೇನೆ ಅಂತ ಕೈ ಮುಗಿದು ಸ್ತೋತ್ರ ಮಾಡಿದನಂತೆ. ಭಗವಂತ ಹೇಳ್ತಾನೆ, ನೀನು ಈಗ ಅಲ್ಲ ನನ್ನನ್ನು ಪ್ರಾರ್ಥಿಸಿರುವುದು, ನೀನು ಹಿಂದೆ, ಬಹಳ ಹಿಂದೆ ಪೃಷ್ಣಿ ಎನ್ನುವ ಒಬ್ಬ ರಾಜ, ಆ ಪೃಷ್ಣಿಯಾಗಿದ್ದಾಗ ನಿನಗೆ, ಪೃಷ್ಣಿ ಅನ್ನುವ ಹೆಂಡತಿ ನಿನ್ನವಳು, ನಿನ್ನ ಹೆಂಡತಿಗೆ ನೀನು ಸುತಪ ಎನ್ನುವ ರಾಜನಾಗಿದ್ದಾಗ ನೀನು ನಿರಂತರವಾಗಿ ನನ್ನನ್ನು ಎಷ್ಟು ತಪಸ್ಸು ಮಾಡಿದಿ ಅಂದರೆ, ನನಗೆ ಭಗವಂತನೇ ಬೇಕು ಅಂದಿ. ನಾನು ನಿನಗೆ ಆಯಿತು ಅಂತ ಅನುಗ್ರಹವನ್ನು ಮಾಡಿದೆ. ಆದರೆ ನಾನು ಭಗವಂತನೇ ಬಾರದೆ ಇನ್ಯಾರನ್ನು ನನಗೆ ಸಮೀಕರಿಸಿ ಇನ್ನೊಬ್ಬರನ್ನು ಹೇಗೆ ತರುವುದು, ನಾನೇ ಬರಬೇಕಾಯಿತು. ಆಗ ನಿನ್ನ ಭಕ್ತಿಗೆ ನಾನು ಪೃಷ್ಣಿ ಗರ್ಭನಾಗಿ ನಿನ್ನ ಹೊಟ್ಟೆಯಲ್ಲೇ ಬಂದಿದ್ದೇನೆ. ಕಾಲಾಂತರದಲ್ಲಿ ಅದೇ ಸುತಪ ನೀನು ಕಶ್ಯಪನಾದಿ. ನಿಮಗೆ ಗೊತ್ತು, ಮನ್ವಂತರಗಳು ಬದಲಾದ ಹಾಗೆ ಅವರಿಗೆಲ್ಲ ಜನ್ಮಗಳು ಬೇರೆ ಬೇರೆ. ಸೊ ನೀನು ಆಗ ಸುತಪನಿದ್ದವ ಕಶ್ಯಪನಾದಿ, ಕಶ್ಯಪನಿಗೆ ಅದಿತಿಯಾಗಿ ಈ ಪೃಷ್ಣಿ ಬಂದಾಗ ಅವಳು ಎಂಥ ನನ್ನನ್ನು ಹಾರೈಸಿ ಅಪೇಕ್ಷಿಸಿ ನನ್ನನ್ನೇ ಪೂಜಿಸಿ ಮಗನನ್ನು ಬೇಕು ಅಂತ ಬೇಡಿಕೊಂಡಾಗ ಆಗ ನಾನು ಕರುಣೆ ಮಾಡಿ ವಾಮನನಾಗಿ ಬಂದಿದ್ದೆ. ಅದೇ ಸುತಪ, ಅದೇ ಕಶ್ಯಪ, ಅದೇ ಪೃಷ್ಣಿ, ಅದೇ ಅದಿತಿ, ಅವರೇ ನೀವಿಬ್ಬರು ವಸುದೇವ ದೇವಕಿ. ಈ ಜನ್ಮದಿಂದ ಅಲ್ಲ, ನೀವು ನನ್ನನ್ನು ಹಂಬಲಿಸಿ 3 ಜನ್ಮಗಳು ಬೇರೆ ಬೇರೆ ಮನ್ವಂತರಗಳಲ್ಲಿ ನೀವು ಕಳೆದು ಬಂದವರು. ಆದ್ದರಿಂದ ಈಗ ನಿಮಗೆ ಈ ಭಾಗ್ಯ. ಆಗದಿಂದಲೂ ಇನ್ನೂ ನಿಮಗೆ ಅದಿತಿಯಾಗಿ ವಾಮನನನ್ನು ಕಂಡ ಮೇಲೂ ಮತ್ತು ಹಸಿವೆ ನೀಗಿರಲಿಲ್ಲ, ಮತ್ತು ಹಂಬಲಿಸುತ್ತಿತ್ತು ನಿನ್ನ ಜೀವ. ಅದಕ್ಕೆ ದೇವಕಿ ನಿನ್ನನ್ನು ನಾನು ತಾಯಿಯಾಗಿ ಆರಿಸಿಕೊಂಡೆ. ಸುಲಭನೋ ಹರಿ ತನ್ನವರನು ಅರೆ ಘಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಚಂದ ಹಾಡಿದರು ದಾಸರು. ಸುಲಭನ ಎಷ್ಟು ಕಷ್ಟ. ಆದರೆ ಒಂದು ಹೌದು, ಏನು ಸುಲಭ ಅಂದರೆ ಅಂಗಡಿಲಿ ಬೇಕಾದ ವಸ್ತು ಸಿಗಬೇಕಾದ್ರೆ ಭಾರಿ ಕಷ್ಟಪಡಬೇಕು. ನಮಗೆ ಬೇಕಾದ ಒಂದು ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಅಂಗಡಿ ಗೊತ್ತಾಗಬೇಕು, ನಮಗೆ ಬೇಕಾದ ವಸ್ತುವಿನ ವ್ಯಾಲ್ಯೂ ಎಷ್ಟು ಅಂತ ತಿಳ್ಕೋಬೇಕು, ಆ ವ್ಯಾಲ್ಯೂ ಕೊಡುವಷ್ಟು ದುಡ್ಡು ಸಂಪಾದನೆ ಮಾಡಬೇಕು. ಅಷ್ಟಾದ ಮೇಲೆ ಆ ವಸ್ತು ತಗೊಂಡ ಮೇಲೆ ಆ ವಸ್ತು ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ, ಅದಕ್ಕೆ ಸಿದ್ಧ ಇರಬೇಕು. ಯಾರೋ ಮಹೀಂದ್ರ ಥಾರ್ ತಗೊಂಡು ಶೋರೂಮ್ನಲ್ಲಿ ಇನಾಗರೇಷನ್ ಫಸ್ಟ್ ಡೇ ಕಾರ್ ತೊಗೊಂಡು ಹೋದವರೆ ಕೆಳಗೆ ಬಿದ್ದದ್ದು ಗೊತ್ತು ನಿಮಗೆ, ಎಲ್ಲ ಉಂಟು. ಒಂದು ವಸ್ತು ಖರೀದಿ ಮಾಡುವ ಸಂಪತ್ತು, ಆ ಗಳಿಕೆ ಮಾಡಿದ್ದನ್ನು ಎಲ್ಲಿ ವ್ಯಯಿಸಬೇಕು ಅನ್ನೋ ಅಂಗಡಿ, ಅದರ ವಿಳಾಸ, ನಾನು ಪರ್ಚೇಸ್ ಮಾಡುವ ತಾಕತ್ತು ಎಲ್ಲ ಇದ್ದಾಗಲೂ ಕೂಡ ವಸ್ತು ಕೈಗೆ ಸಿಕ್ಕದೆ ಹೋಗಬಹುದು. ಭಗವಂತ ಸುಲಭ. ಯಾಕೆಂದರೆ ನಿಮಗೆ ಅಂಗಡಿ ಗೊತ್ತಿರಬೇಕು ಅಂತಿಲ್ಲ, ಎಲ್ಲಿದ್ದಾನೆ ಅಂತ ನಮಗೆ ಅಡ್ರೆಸ್ ಗೊತ್ತಾಗಬೇಕು ಅಂತಿಲ್ಲ, ಅವನಿಗೆ ನಮ್ಮ ಅಡ್ರೆಸ್ ಗೊತ್ತಾರೆ ಸಾಕು. ಇನ್ನೊಂದು, ಅವನು ಎಲ್ಲಿದ್ದಾನೆ ಗೊತ್ತಿಲ್ಲದೆ ಕೂಗಿದ್ರೆ ಅವನಿಗೆ ಕೇಳುವಷ್ಟು ಅವನಿಗೆ ಕನೆಕ್ಟಿವಿಟಿ ಇದೆ ನಮ್ಮೊಟ್ಟಿಗೆ. ಮತ್ತು ಅವನನ್ನು ಕರೆಯುವ ಅಂತತಃ ಬೇಕು ಅಂತ ಕರೆಯುವ ಒಂದು ಆ ಜೋಶೋ ಝೀಲೋ ಇದೆಯಲ್ಲ, ಅದು ಸ್ಟ್ರಾಂಗ್ ಇದ್ದರೆ ಆಯಿತು. ಎಲ್ಲಿದ್ರಿ ಆ್ಯಪೇ ಡೌನ್ಲೋಡ್ ಆಗಲ್ಲ, ನಮಗೆ ಕನೆಕ್ಟ್ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡವ ಅವನು. ಕನೆಕ್ಟಿವಿಟಿ ಯಾವ ನೆಟ್ವರ್ಕಿನ ಪ್ರಶ್ನೆನೇ ಇಲ್ಲ, ಅವನ ಕಡೆ ಇರೋದು ಅದೆಲ್ಲ ಕನೆಕ್ಷನ್. ಹಾಗಾಗಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬಂದರೆ ನಮ್ಮ ದೋಷ, ಅವನದ್ದಲ್ಲ. ಇಂಥ ಕನೆಕ್ಟಿವಿಟಿಗಳನ್ನೆಲ್ಲ ಇಟ್ಟುಕೊಂಡು ನಮಗೆ ಸುಲಭನೋ ಹರಿ ತನ್ನವರನು ಅರೆ ಘಳಿಗೆ ಬಿಟ್ಟಗಲನು. ಖಂಡಿತ ಹೌದು. ಜೀವನದಲ್ಲಿ ಒಂದೇ ಪ್ರಾರ್ಥನೆ ನಾನು ಮಾಡೋದು, ನನಗೆ ನೀನು ಎಲ್ಲಿದ್ದೆ ಗೊತ್ತಿಲ್ಲ ಕಣಪ್ಪ, ನಿನಗೆ ನಾನು ಎಲ್ಲಿದ್ದೇನೆ ಗೊತ್ತಲ್ಲ, ನನಗೆ ನೀನು ಎಲ್ಲಿದ್ದಿ, ಹೇಗಿದ್ದಿ, ಹೇಗೆ ಸಿಕ್ತಿ, ಯಾವ ಮಾರ್ಗದಲ್ಲಿ ಬಂದರೆ ಸಿಕ್ತಿ ಗೊತ್ತಿಲ್ಲಪ್ಪ, ನನ್ನನ್ನು ಹೇಗೆ ಕರ್ಕೋಬೇಕು, ಹೇಗೆ ಬಂದರೆ ನೀನು ನನ್ನನ್ನು ಮೀಟ್ ಮಾಡ್ತೀನಿ ನಿಂಗೆ ಗೊತ್ತುಂಟಲ್ಲ, ನನಗೆ ನೀನು ತೋರಿಸು. You do not know where he is. So many have gone to God, but they have never given the address. Nobody knows his address. Nobody says.
ಬಟ್ it is always otherwise. You cannot go to God. It is always otherwise. He will come and knock at your door. Only thing is, you have to be prepared, Rajneesh. ಎಂಥ ಪ್ರಿಪರೇಷನ್ ಆಗಿದ್ದಿರಬೇಕು. ವಸುದೇವ ದೇವಕಿಯರ ಪ್ರಿಪರೇಷನ್, ಅದನ್ನು ಹೇಳಿದ. ನನಗೆ ಆಗದಿಂದ ಕರೆದ ಕೂಗು ನೆನಪಿದೆ. ಪೃಷ್ಣಿಗರ್ಭನಾದೆ, ನೀವು ಸಂತೃಪ್ತರಾಗಲಿಲ್ಲ. ವಾಮನನಾಗಿ ಬಂದೆ, ತ್ರಿವಿಕ್ರಮನಾದೆ, ನೀವು ಸಂತೃಪ್ತರಾಗಲಿಲ್ಲ. ನನಗೆ ಗೊತ್ತಿತ್ತು ನಿಮ್ಮ ಹಸಿವು ನೀಗಬೇಕು, ಈ ಭೂಭಾರ ಹರಣ ಮಾಡಬೇಕು, ನಿಮ್ಮನ್ನೇ ಆಯ್ಕೆ ಮಾಡಿದ್ದೇನೆ. ಆದ್ದರಿಂದ ನೀವು ನನಗೆ ಅಪ್ಪ ಅಮ್ಮ, ನಾನು ಭೂಮಿಗೆ ಬರುವುದಕ್ಕೆ ನಿಮ್ಮ ಗರ್ಭವನ್ನು ಆಯ್ಕೆ ಮಾಡಿದ್ದೆ. ಸಂತೃಪ್ತನಾದ ವಸುದೇವ, ದೇವಕಿ ಸಂತೃಪ್ತಳಾಗಲಿಲ್ಲ. ಭೀತಳಾಗಿ ಹೇಳಿದ್ಲು, ನನಗೆ ಭಯವಿದೆ. ನಿನ್ನನ್ನು ಎಷ್ಟು ಹೊತ್ತಿಗೆ ಕಂಸ ಬಂದು ಮತ್ತೆ ವಧೆ ಮಾಡ್ತಾನೋ ಅಂತ ನಾನು ಹೆದರಿದ್ದೇನೆ. ದಯವಿಟ್ಟು ನಿನ್ನ ಈಗಿನ ಈ ರೂಪವನ್ನು ಉಪಸಂಹರಿಸು, ಕಾಣಿಸಬೇಡ ಅಂತ ಕೂಗಿಕೊಂಡಳು. ಭಗವಂತ ಹೇಳ್ತಾನೆ, ನಿಮಗೆ ಭೀತಿ ಇದ್ದರೆ ನೀವು ನನ್ನನ್ನು ಯಶೋದೆಯ ಮನೆಗೆ, ನಂದಗೋಪನ ಮನೆಗೆ ಕರೆದುಕೊಂಡು ಹೋಗು, ಮತ್ತು ಆ ಯಶೋದೆಗೆ ಹುಟ್ಟಿದ ಮಗುವನ್ನು ತೆಗೆದುಕೊಂಡು ಇಲ್ಲಿ ಬಾ, ನೀನು ಹೊರಡು ಅಂತ ಮತ್ತೆ ಪುಟ್ಟ ಬಾಲಕನಾದ ಬುಟ್ಟಿಯಲ್ಲಿ ಕೂತ. ನಾನು ಯಾವಾಗಲೂ ಯೋಚನೆ ಮಾಡೋದು, ಎಲ್ಲ ಅವತಾರಗಳು ನಮಗೆ ಬಾಲ್ಯ ಗೊತ್ತಿಲ್ಲ. ಎಲ್ಲ ಅವತಾರಗಳಲ್ಲೂ ನೀವು ನೋಡಿ, ರಾಮನದು ಬಾಲ್ಯ ಗೊತ್ತಿಲ್ಲ. ಏಕಾಏಕಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗಲೇ ನಮಗೆ ರಾಮಾಯಣ, ಪುತ್ರಕಾಮೇಷ್ಟಿ ಯಜ್ಞ ಆಯಿತು, ಹುಟ್ಟಿದ್ರು ಅಷ್ಟೇ ಗೊತ್ತು. ಹುಟ್ಟಿದ ಮೇಲೆ ಏನಾಯಿತು, ಅವರ ಬೆಳವಣಿಗೆ ಹೇಗಿತ್ತು, ಬಾಲ್ಯ ಹೇಗಿತ್ತು, ಇಲ್ಲ. ಒಬ್ಬ ಮನುಷ್ಯನ ಹಾಗೆ ಬಂದ ಶ್ರೀಕೃಷ್ಣ ಬಾಲ್ಯ ಅಂದರೆ ಎಂಥ ಫ್ರೂಟ್ಫುಲ್ಲು, ಒಂದು ನಿಮಿಷ ವೇಸ್ಟ್ ಮಾಡೋದು ಹೆಂಗಿರಬೇಕು ಅಂತ ತೋರಿಸಿದ ಏಕಮಾತ್ರ ಅವತಾರ. ಫ್ರಮ್ ದಿ ಮೊಮೆಂಟ್ ಆಫ್ ಡೆಲಿವರಿ ಅಲ್ಲಿಂದ ಶುರು ಮಾಡಿ ಆಯಿತು ಕೆಲಸ. ನಾನು ಹೀಗೀಗ ಬಂದಿದ್ದೀನಿ, ಇಷ್ಟು ಕೆಲಸ, ಈಗ ಮಗು ಆಗ್ತೀನಿ, ಕರ್ಕೊಂಡೋಗಿ. ಒಂದು ಮಗು ಸಾಮಾನ್ಯ ಕೆಲಸಕ್ಕೆ ಬಂದಿಲ್ಲ ಅನ್ನೋದನ್ನು ತನ್ನ ಮೌಖಿಕ ಮಾತುಗಳಲ್ಲಿ, ಚಟುವಟಿಕೆಗಳಲ್ಲಿ, ಕ್ರಿಯೆಗಳಲ್ಲಿ, ರೂಪಗಳಲ್ಲಿ ಎಲ್ಲವನ್ನೂ ತೋರಿಸಿ ತಂದೆ ತಾಯಿಗೆ ದರ್ಶನವೂ ಆಯಿತು, ಹೊರಟು ಬಿಟ್ಟ. ಪ್ರಶ್ನೆ, ಯಾರು ಬೇಡಿ ಬಿಚ್ಚಿದ್ರು? ಕಾಲಿಗೆ ಹಾಕಿ ಸರಪಳಿ ಎಲ್ಲೋಯ್ತು? ಮಥುರೆಯ ವೃಂದಾವನ, ಯಾವುದು ಆ ಜೈಲು ಇತ್ತಲ್ಲ, ಬಂದೀಖಾನೆ, ಅದರ ಬಾಗಿಲು ಯಾರು ತೆಗೆದ್ರು? ಹೊರಗಿದ್ದ ಗೂಢಚಾರರು ಅಥವಾ ಕಾವಲುಗಾರರು ನಿದ್ರೆ ಮಾಡಿದ್ರಾ? ಅವ್ರಿಗೇನು ಎಚ್ಚರ ಇಲ್ವಾ? ದಾರಿಯಲ್ಲೆಲ್ಲ ಯಾರಿಗೂ ಗೊತ್ತಾಗ್ಲಿಲ್ವಾ? ಅಲ್ಲಿ ಯಶೋದೆಯ ಮನೆಯಲ್ಲಿ ಯಾರಿಗೂ ಎಚ್ಚರ ಇಲ್ವಾ? ಪ್ರಶ್ನೆ ಅಲ್ವಾ? ಪ್ರಶ್ನೆಗೆ ಉತ್ತರ ಇಷ್ಟೇ. ನಾನು ಆಗಲೇ ಹೇಳಿದೆ, ಯೋಗ ಮಾಯೆಗೆ ಆದೇಶವಿತ್ತು, ಇನ್ನಿಲ್ಲದಂತಹ ನಿದ್ದೆ ಬರಿಸು ಅಂತ. ಅದು ಯಾವಳ್ರಿ ಯೋಗ ಮಾಯೆ? ಅದೇನು ನಮಗೆ ನಿದ್ದೆ ಬರೆಸ್ತಾಳೆ? ಕೇಳಬಹುದು. ಕೇಳುವ ಎಷ್ಟೋ ಜನ ಬಗಲಿಗೆ ಚೀಲ ಹಾಕಿಕೊಂಡವರು, ಸಣ್ಣ ಗಡ್ಡ ಬಿಟ್ಟವರು ಎಲ್ಲ ಸುಮಾರು ಜನ ಇರಬಹುದು. ಮಹಾಕ್ರಾಂತಿಕಾರಿ ಹೆಣ್ಣುಮಕ್ಕಳು, ಸಮಾನತೆಯನ್ನು ಹೇಳುವವರೆಲ್ಲ ಇರಬಹುದು. ಯೋಚನೆ ಮಾಡಿ, ನನಗೆ ಕಾಣೋದು ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ನಮಗೆ? ನಿದ್ರೆ ಮಾತ್ರೆ ಒಂದು ತಗೊಂಡ್ರೆ ಎತ್ಕೊಂಡು ಹೋದ್ರೆ ಗೊತ್ತಾಗಲ್ಲ, 10 ತಗೊಂಡ್ರೆ ಅಡ್ಮಿಟ್ ಮಾಡಬೇಕು, ಸಾಯೋದು ಗ್ಯಾರಂಟಿ. ಒಂದು ನಿದ್ರೆ ಮಾತ್ರ ಅಷ್ಟು ಕೆಲಸ ಮಾಡುತ್ತಂತೆ. ಯೋಗ ಮಾಯ ಏನು ಅದಕ್ಕಿಂತ ಕಡಿಮೆಯಾ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ ನಮಗೆ? ನಾವು ನಮ್ಮ ಅಳತೆಯಲ್ಲಿ ಜಗತ್ತನ್ನು ನೋಡಿದರೆ ನಿದ್ರೆ ಮಾತ್ರ ತಗೊಂಡು ಮಲಗುವುದು ಒಳ್ಳೆಯದು. ಎಚ್ಚರ ಆಗಬೇಕು ಅಂತಿದ್ರೆ ಕೃಷ್ಣ ಏನು, ಯೋಗ ಮಾಯ ಏನು ನೋಡುವುದು ಒಳ್ಳೆಯದು. ಎಚ್ಚರ ಆಗದ ಹಾಗೆ ಎಷ್ಟು ಯಶೋದ ಹೆತ್ತರೆ ಗಂಡ ಹೆಣ್ಣ ಗೊತ್ತಿಲ್ಲ ಅಂತೆ, ಆ ಪರಿ ನಿದ್ದೆ ಮಾಡಿಸಿಬಿಟ್ಟಿದ್ದಾಳೆ. ಕೆಲಸ ಆಗಬೇಕಲ್ಲ, ಮುಂದಿನ ಕೆಲಸ ಇದೆ. ಪ್ಲ್ಯಾಂಡ್ ಪ್ರೋಗ್ರಾಮ್ ಅಂತ ನಾನು ಅದನ್ನೇ ಹೇಳಿದ್ದು. ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾಂಡ್ ಪ್ರೋಗ್ರಾಮ್. ನಮಗೊಂದು ಭ್ರಮೆ ಇದೆ, ಎಲ್ಲ ನಾವೇ ಪ್ಲ್ಯಾನ್ ಮಾಡೋದು ಅಂತ. ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಜಗತ್ತಿನಲ್ಲಿ ಮೇಲೊಬ್ಬ ಇದ್ದಾನೆ, ಅವನ ಪ್ಲ್ಯಾನ್ ಪ್ರಕಾರ ನಡ್ಕೊಂಡು ಹೋಗ್ತಾನೆ. ಆದರೆ ಅನುಸರಿಸಿ, ಇಲ್ಲದ್ರೆ ಮುಳುಗಿ ಸಾಯ್ತೀರಿ. ಎಷ್ಟು ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಇಲ್ಲಿ ನೀನು ನಡೆಸೋದೇನೂ ಇಲ್ಲ, ನಾನು ನಡೆಸ್ತೀನಿ, ಸುಮ್ಮನೆ ನೋಡು ಅಂತ. ಎಂಥ ಅದ್ಭುತವಾದ ಮೆಸೇಜ್ಗಳೆಲ್ಲ ಇವೆ. ಹಾಗೆ ಯೋಗ ನಿದ್ರೆ ಇಡೀ ಆವರಿಸಿದ್ದರಿಂದ ಹೆತ್ತ ತಾಯಿಗೆ ಎಚ್ಚರವಿಲ್ಲ, ಇಡೀ ದಾರಿಯ ಯಾವ ಪ್ರಜೆಗಳಿಗೆ ಎಚ್ಚರವಿಲ್ಲ, ನಂದಗೋಪನಿಗೆ ಎಚ್ಚರ ಇಲ್ಲ, ಇಡೀ ನಂದ ಗೋಕುಲದ ಮಂದಿಗೆ ಎಚ್ಚರವಿಲ್ಲ. ಇತ್ತ ಗೂಢಚಾರರು, ಕಾವಲು ಕಾಯುವರು ಎಲ್ಲ ಘನಘೋರ ನಿದ್ರೆ. ಕೈಯ ಕೋಳವನ್ನು ಕಳಚುವುದಾಗಲಿ, ಕಾಲಿನ ಸರಪಣಿಯನ್ನಾಗಲಿ ಕಳಚುವುದಾಗಲಿ, ಇಷ್ಟೆಲ್ಲ ಮಾಡಿದವರಿಗೆ ಎಷ್ಟು ಹೊತ್ತಿನ ಕೆಲಸ. ಮಾಯೆ ಅವಳು.
ಅವಳು ಎಂಥ ಮಾಯೆ ಅನ್ನೋದನ್ನು ನವರಾತ್ರಿ ಹೇಳುತ್ತೆ ನಮಗೆ. ಅಂತೂ ಹಾಗೆ ಬುಟ್ಟಿ ಹೊತ್ತು ಹೋದ. ಹೀಗೆ ಬುಟ್ಟಿ ಹೊತ್ತು ಹೋದಾಗ ನಿಮಗೆ ಗೊತ್ತು, ಈ ಕಡೆಯಿಂದ ಮಥುರೆಯಿಂದ ಹೋಗ್ಬೇಕಾದ್ರೆ ಗೋಕುಲಕ್ಕೆ ದಾರಿಯಲ್ಲಿ ಯಮುನೆ ಸಿಗುತ್ತೆ. ಈಗಲೂ ನೀವು ಹೋದರೆ ಗೊತ್ತಾಗುತ್ತೆ ನಿಮಗೆ. ಯಮುನಾ ನದಿ ದಾಟಬೇಕು. ಆ ಕಾಲಕ್ಕೆ ಯಮುನಾ ನದಿಯನ್ನು ಹೇಗೆ ದಾಟಿದ? ರಾತ್ರಿ ಹೊತ್ತು ಭಾರಿ ಮಳೆ ಇತ್ತು ಅಂತ ಸೂಚನೆ, ಆ ಕಾಲಕ್ಕೆ ಮಳೆ ಬರ್ತಿತ್ತು ಅಂತ. ಇನ್ನೊಂದು ಕಡೆ ಕೆಲವರು ಹೇಳ್ತಾರೆ ಭಾರಿ ಗ್ರಹಗಳೆಲ್ಲ ಶಾಂತವಿದ್ದು ಅಂತ. ಒಟ್ಟಿನಲ್ಲಿ ಒಳ್ಳೆ ಮಳೆಗಾಲದ ನೀರು ತುಂಬಿ ಹರಿತಾ ಇರುವ ಯಮುನೆ. ಅವಳು ಇದೆಲ್ಲ ಮತ್ತೆ ಕನೆಕ್ಟಿವಿಟಿ ವ್ಯಾಖ್ಯಾನಕಾರದ್ದು ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳೋದು. ಅವಳಿಗೆ ನೆನಪಾಯಿತಂತೆ ತನ್ನ ಗಂಡನ ಬಗ್ಗೆ. ಯಮುನೆಗೆ ತನ್ನ ಗಂಡ ಅಂದರೆ ಯಾರು? ಸಮುದ್ರ. ಸಮುದ್ರನಿಗೆ ಏನಾಗಿತ್ತು ಒಂದು ಕಾಲಕ್ಕೆ? ಅವನು ದಾರಿ ಬಿಡೋದಕ್ಕೆ ರಾಮ ಮುಗಿಸ್ತೇನೆ ನಿನ್ನನ್ನು ಅಂತ ಬಾಣ ಹೂಡಿದ್ದ. ಈ ಹೂಡಿದ ಫೋರ್ಸಿಗೆ ಸಮುದ್ರ ರಾಜ ಕೈ ಮುಗಿದು, ಇಲ್ಲ ಮರ ಏನು ಮಾಡ್ತೀವೋ ಮಾಡ್ಕೋ, ದಾರಿ ಕೊಡ್ತೇನೆ ಅಂದಿದ್ದ. ಅವಳಿಗೆ ನೆನಪಾಯ್ತಂತೆ, ಅವತ್ತು ನನ್ನ ಗಂಡನನ್ನು ರಾಮನ ಅವತಾರದಲ್ಲಿ ಮುಗಿಸ್ಲಿಕ್ಕೆ ಹೊರಟಿದ್ದೆ ಇವ ದಾರಿ ಬಿಡೋದಕ್ಕೆ. ಈಗ ನನ್ನ ಕರ್ತವ್ಯ ಏನು? ದಾರಿ ಬಿಡಬೇಕು. ಹಿಂದಿನ ಅವತಾರದಲ್ಲಿ ಆದ ಪಾಠ ಪ್ರಕೃತಿಯಲ್ಲಿತ್ತು, ಮನುಷ್ಯನಿಗೆ ಹೋಯಿತು. ರಾಮ ಅವತಾರದಲ್ಲಿ ಆದ ಪಾಠವನ್ನು ಯಮುನೆ ನೆನಪಿಟ್ಟುಕೊಂಡಿದ್ದು. ಅವಳು ಇಮಿಡಿಯೇಟ್ ಡಿಸೈಡ್ ಮಾಡಿಲ್ಲಂತೆ, ಈಗ ನಾನು ಭಗವಂತನನ್ನು ಹೊತ್ತು ಹೋಗುವ ವಸುದೇವನ ಪಾದಕ್ಕೆ ಪಾದಪುಷ್ಪ ಅರ್ಪಿಸುವ ಹಾಗೆ ಸಣ್ಣ ತೆರೆಗಳಲ್ಲಿ ಅವನ ಪಾದ ತೊಳಿಬೇಕು ಅಂತ. ಅಷ್ಟು ಸಣ್ಣ ತೆರೆ ಮಾಡಿಕೊಂಡು ಮೊಣಕಾಲು, ಸೊಂಟವೋ, ಕುತ್ತಿಗೆಯೋ, ಆಲವೆಲ್ಲಿದ್ದಂತಹ ಯಮುನೆ ತಾನಾಗಿ ಕುಗ್ಗಿ ನೀರಿನ ಅಳತೆಯನ್ನು ತೀರ ಪಾದದ ಮಟ್ಟಕ್ಕೆ ಇಳಿಸಿ ವಸುದೇವನ ಪಾದ ಮುಟ್ಟಿ ತನ್ನ ಕೃತಾರ್ಥತೆಯನ್ನು ಅನುಭವಿಸಿದ್ಲಂತೆ. ಭಗವಂತನನ್ನು ಹೊತ್ತುಕೊಂಡು ಹೋದವನ ಪಾದ ತೊಳೆದೆ ಅಂತ ಅಷ್ಟರ ಮಟ್ಟಕ್ಕೆ ಆ ನೀರಿನಲ್ಲಿ ನಡೆದ ಅಂತ. ಒಂದು ಪ್ರಕೃತಿಯ ನದಿಗೆ ಗೊತ್ತಾಗುತ್ತೆ ಭಗವಂತ ಬರ್ತಾನೆ ಅಂತ. ಒಂದು ಪ್ರಕೃತಿಯ ಮಳೆಗೆ ಗೊತ್ತಾಗುತ್ತೆ ಭಗವಂತ ಬರ್ತಾನೆ ಅಂತ. ಒಂದು ಪ್ರಕೃತಿಯ ಗಿಡಮರಕ್ಕೆ ಗೊತ್ತಾಗುತ್ತೆ ಭಗವಂತ ಬರ್ತಾನೆ ಅಂತ. ಮನುಷ್ಯನಿಗೆ ಏನು ಪ್ರಾರಬ್ಧವೋ ಏನೋ, ಆ ಸೆನ್ಸಿಟಿವಿಟಿ, ಆ ವೇವ್ಲೆಂತನೇ ಕಸ್ಕೊಂಡು ಬಿಟ್ಟಲ್ಲ ಭಗವಂತ. ನಾವು ಏನು ನಮ್ಮ ಇಡೀ ಆ ಚರಿತ್ರೆ ನೋಡಿದರೆ, ಮನು ಚರಿತ್ರೆ ನೋಡಿದರೆ ನಾವು ಸೆನ್ಸಿಟಿವಿಟಿಯನ್ನು ಕಳ್ಕೋತಾ ಬಂದದ್ದು. ಅದರ ಪ್ರಾರಬ್ಧ ಇದು. ನಮಗೆ ಗೊತ್ತೇ ಆಗಲ್ಲ, ಭಗವಂತ ಎದುರು ಬಂದು ನಿಂತರೂ ಗೊತ್ತಾಗದ ಪರಿಸ್ಥಿತಿಗೆ ಬಂದಾಗಿದೆ ನಾವು. ಆದರೆ ಯಮುನೆಗೆ ಗೊತ್ತಾಯಿತು. ನಡೆದು ಹೋದ. ಆ ಮಗುವನ್ನು ಯಶೋದೆಯ ಪಕ್ಕ ಇಟ್ಟ. ನಂದಗೋಪನ ಮನೆ ವಸುದೇವನಿಗೆ ಹೊಸದಲ್ಲ. ಮಿತ್ರರು ಅಲ್ಲಿಟ್ಟು ಆ ಮಗುವನ್ನು ಎತ್ತಿ ಇಲ್ಲಿ ತಂದ. ಯಥಾ ಪ್ರಕಾರ ಯೋಗಮಾಯೆ ತನ್ನ ಮಾತ್ರೆಯ ಪ್ರಭಾವ ಮುಗಿಸಿದ್ಲು. ಎಚ್ಚರ ಆಯ್ತು ಇವರಿಗೆಲ್ಲ. ನೋಡಿದರೆ ಮಗು ಅಳ್ಳಿಕ್ಕೆ ಶುರುವಾಗಿದೆ. ಕೈಗೆ ಬೇಡಿ, ಕಾಲಿಗೆ ಸರಪಣಿ. ಯಥಾ ಪ್ರಕಾರ ಕೃಷ್ಣ ಅಲ್ಲಿ. ಯಶೋದೆ ಕಣ್ಣು ತೆರೆಯುವಾಗ ಪಕ್ಕಕ್ಕೆ ಮಗು. ಓಹ್, ಯಾವಾಗ ಹುಟ್ಟಿದ ಇವ ಅನ್ನುವ ಹಾಗೆ ಅವಳು ಅದನ್ನು ಎದೆಗೆ ತಕ್ಕೊಂಡಿದ್ದಾಳೆ. ಇತ್ತ ಈ ಕಡೆ ಈ ಮಗುವನ್ನು ತಾನಿನ್ನೂ ಎತ್ತುಕೊಳ್ಳಬೇಕು ಅನ್ನುವಾಗ ಅದು ಅಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಕಂಸ ಬಂದ. ಕಂಸನಿಗೆ ಕರುಣೆ ಇರಲಿಲ್ಲ. 8ನೆಯ ಗಂಡು ಮಗುವಿನಿಂದ ಸಾವು ಅಂತ ಅಶರೀರವಾಣಿ ಹೇಳಿದೆಯಪ್ಪ. 7 ಮಕ್ಕಳನ್ನು ಕಳೆದುಕೊಂಡಿದ್ದೇನೆ, 6 ಮಕ್ಕಳನ್ನು ಕೊಂದು ಮುಗಿಸಿದ್ದಿ, ಕನಿಷ್ಠ 1 ಹೆಣ್ಣು ಮಗುವನ್ನಾದರೂ ಉಳಿಸುವಂತ ಬಹಳ ಬಹಳ ಆರ್ತವಾಗಿ ದೇವಕಿ ಕೇಳಿಕೊಳ್ತಾಳೆ. ಇವನಿಗೆ ನಾರದರೊಂದು ಹೇಳಿದ್ರಲ್ಲ, ಆಚೆ ಈಚೆ ಮಾಡ್ಬೋದು ಅಂತ. ಅಶರೀರವಾಣಿಯಲ್ಲಿ ಗಂಡು ಹೇಳಿ ಇದು ಹೆಣ್ಣು ಬರ್ಬೋದು, ಯಾರಿಗೂ ಗೊತ್ತು ಅಂತ ಇವನಿಗೊಂದು ಒಳಗೆ ಶುರುವಾಯಿತು. ಇವನು ಭಯಂಕರ ಮಾಸ್ಟರ್ ಮೈಂಡ್, ಇವನು ಪ್ಲ್ಯಾನ್ ಹೇಗಿರುತ್ತೇನೋ, ನಾನೆಲ್ಲ ರಿಸ್ಕ್ ತಗೊಳ್ಬಾರ್ದು ಅಂತಂದ. ಅವನ ಯಥಾ ಪ್ರಕಾರ ಅದನ್ನು ಎತ್ತಿ ಬಡಿಯಾಕೆ ಹೊರಟಿದ್ದ. ಈ ಸಾರಿ ಕೈ ಎತ್ತಿದ್ದಷ್ಟೇ ಇವನು. ಯಾಕೆಂದರೆ ಆ ಷಡ್ಗರ್ಭರಿಗೆ ಆ ಶಾಪವಿತ್ತು, ಅವರು ಸಾಯಬೇಕಿತ್ತು. ಇದು ಶಾಪಕ್ಕೆ ಬಂದದ್ದಲ್ಲ, ಇದು ವಿಷ್ಣುವಿನ ಆಯ್ಕೆ, ಇದು ಯೋಗಮಾಯೆಯ ಆಯ್ಕೆ, ಇದು ಮುಂದೆ ಇನ್ನು ದೇವಿಯಾಗಿ ಅವತರಿಸಲಿಕ್ಕಿರುವ ಶಕ್ತಿಯ ಆಯ್ಕೆ. 4 ಜನರಿಂದ ಕಾಯಮ್ಮಾಗಿ ಶುಂಭ ನಿಶುಂಭ ರಂಭ ಕರಂಭ ಮೊದಲಾದ ಯಾವ ಮಹಿಷಾಸುರ, ನಾವು ಯಾವ ಅಂಧಕಾಸುರ, ಧೇನುಕಾಸುರ ಅಥವಾ ರಕ್ತ ಬೀಜಾಸುರ ಅಂತೆಲ್ಲ ಹೇಳುವ ರಾಕ್ಷಸರಿದ್ದಾರೆ, ಅವರನ್ನು ವಧಿಸಲಿಕ್ಕಾಗಿಯೂ ಕಳುಹಿಸಲ್ಪಟ್ಟ ಶಕ್ತಿ. ಅದರಿಂದ ಕೆಲಸವಿದೆ, ಅದು ಹೋಗಲಿಕ್ಕೆ ಬಂದದಲ್ಲ. ಕಂಸ ಎಣಿಸಿದ ಇದನ್ನು ಎಷ್ಟು ಹೊತ್ತು ಅಂತ ನೆಲಕ್ಕೆ ಬಡಿಯಕ್ಕೆ.
ಅದು ಎಳೆದದ್ದು ಕೆಳಗೆ ಬಡಿಯುವ ಹೊತ್ತಿಗಾಗಿ ಕೈಯಿಂದ ಕೊಸರಿ ಜಾರಿ ಹೋದ ಮಗು ಆಕಾಶದಲ್ಲಿ ತನ್ನ ಅಷ್ಟಭುಜಗಳ ಮೂಲಕ ತಾನು ತನ್ನ ಶಕ್ತಿ ಅನ್ನೋದನ್ನು ಪ್ರದರ್ಶಿಸಿ ನನ್ನನ್ನು ಕೊಂದು ನೀನೇನು ಅಮರನಾಗಲಿಕ್ಕೆ ಹೊರಟಿದ್ದೀಯಾ? ಏನು ನಮ್ಮನ್ನು ಕೊಲ್ಲುವುದರ ಮೂಲಕ ನೀನು ಶಾಶ್ವತನಾಗಿ ಈ ಭೂಮಿಯಲ್ಲಿ ನೆಲೆ ನಿಲ್ಲುತ್ತೇನೆ ಎಂದು ಭಾವಿಸಿದ್ದೀಯಾ? ಯೋಚಿಸು, ನಿನ್ನನ್ನು ಕೊಲ್ಲುವ ಮಗು ಈಗಾಗಲೇ ಹುಟ್ಟಿ ಬೆಳೆಯುತ್ತಿದೆ ಅಂತ ಒಂದು ವಾರ್ನಿಂಗ್ ಮಾಡಿ ತಾನು ಮಾಯವಾಯಿತು. ಅದು ಮುಂದೆ ಏನೇನಾಯಿತು? ಅದು ನವರಾತ್ರಿ, ಅದು 9 ಅವತಾರ, ಅವಳೇ ಯೋಗ ಮಾಯೆ, ಅದೇ ಶಕ್ತಿ. ಶಕ್ತಿ ಪುರುಷ ಇಬ್ಬರು ಕೂಡಿ ಮಾಡುವ ಕೆಲಸ. ಈ ದೇವ ಲೋಕದ ಕೆಲಸ ಹೇಗೆ ಅಂದರೆ, ನಮ್ಮಲ್ಲಿ ಎಲ್ಲ ಆ್ಯಕ್ಟಿವಿಟಿಗಳಿಗೆ ಈ ಪ್ರಕೃತಿ ಪುರುಷರ ಸಮಾಗಮ ಆದಾಗಲೇ ನಮಗೆ ಒಂದು ಟೋಟಲ್ ಆದ ಯಾವ ನಾವು ಈಗ ಭಾವಿಸ್ತಾ ಎಲ್ಲ ಚಟುವಟಿಕೆಗಳು, ಇಲ್ಲದ್ರೆ ಇಲ್ಲ. ಹಾಗಾಗಿ ಪ್ರಕೃತಿ ಪುರುಷರ ಒಂದು ಭಾಗವಾಗಿ ಪ್ರಕೃತಿ ಹೋಯಿತು, ಪುರುಷ ಇತ್ತ ಬೆಳೆಯುತ್ತಿದ್ದಾನೆ. ಯಶೋದೆಯ ಕಡೆ ಪುಟ್ಟ ಮಗು, ಅಮ್ಮನ ಹಾಲು ಕುಡಿಯಬೇಕಾದ ಪುಟ್ಟ ಮಗುವಿನ ಅವಸ್ಥೆ. ಇದೇ ಈಗ ಹುಟ್ಟಿದ ಹಸುಳೆ ಶ್ರೀಕೃಷ್ಣ. ಅವನಿಗೆ ಅರ್ಘ್ಯ ಬಿಡುವ ಹೊತ್ತಾಗಿದೆ. ಮತ್ತೆ ನಾಳೆ ನೋಡೋಣ. ನಮಸ್ಕಾರ.